ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತಪ್ರಚೋದಯಾತ್ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೋಃ ಪುನೀಯಾನ್ನಃ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ಅಪೃಚ್ಛತ ತದಾ ರಾಮೋ ದಕ್ಷಿಣಾಶಾಶ್ರಯಂ ಮುನಿಂ ಪ್ರಾಂಜಲಿರ್ವಿನಯೋಪೇತ ಇದಮಾಹವಚೋರ್ಥವತ್. ದಕ್ಷಿಣಾಶಾಶ್ರಯಂ, ದಕ್ಷಿಣ ದಿಕ್ಕಿನ ಸಸಂತ, ದಕ್ಷಿಣ ದಿಕ್ಕಿನ ಋಷಿ ಅಗಸ್ತ್ಯರು. ಅಂತಹ ಅಗಸ್ತ್ಯರನ್ನ ಕುರಿತು ರಾಮ ಮತ್ತೆ ಕೇಳಿದ. ಯಾಕೆಂದ್ರೆ ಅಗಸ್ತ್ಯರೇ ಹೇಳಿದ್ದಲ್ವಾ, ರಾವಣ ಹೇಗೆ, ಇಂದ್ರಜಿತು ಹೇಗೆ, ರಾವಣನ ಗೆಲುವು ಏನು, ಸೋಲು ಏನು, ರಾವಣನ ಏರಿಳಿತಗಳು ಹೇಗಿದ್ದುವು, ಇದನ್ನೆಲ್ಲ ಹೇಳಿದ್ದು ಅಗಸ್ತ್ಯರು. ಅಂತಹ ಅಗಸ್ತ್ಯರ ಬಳಿ ಕೇಳಿದ. ಅತುಲಂ ಬಲಮೇತದ್ವೈ ವಾಲಿನೋ ರಾವಣಸ್ಯ ಚ ನತ್ವೇತಾಭ್ಯಾಂ ಹನುಮತ ಸಮಂ ಸ್ಥಿತಿಮತಿರ್ಮಮ. ಅಗಸ್ತ್ಯರೇ, ರಾವಣನ ಬಲವನ್ನು ಕೇಳಿದ್ದೇನೆ, ವಾಲಿಯ ಬಲವನ್ನು ಕೇಳಿದ್ದೇನೆ. ಅವರಿಬ್ಬರು ಸೇರಿದ್ರೂ ಕೂಡ ಹನುಮಂತನಿಗೆ ಸಮ ಅಲ್ಲ ಅಂತ ನನ್ನ ಭಾವನೆ. ಶೌರ್ಯಂ ದಾಕ್ಷ್ಯಂ ಬಲಂ ಧೈರ್ಯಂ ಪ್ರಾಜ್ಞತಾ ನಯ ಸಾಧನಂ ವಿಕ್ರಮಶ್ಚ ಪ್ರಭಾವಶ್ಚ ಹನುಮತಿ ಕೃತಾಲಯಾ. ಹನುಮಂತನಲ್ಲಿ ರಾವಣನಿಗಿಂತ ವಾಲಿಗಿಂತ ದೈಹಿಕ ಬಲ ಜೋರಿದೆ, ಅದರ ಬಗ್ಗೆ ವಿವಾದವೇ ಇಲ್ಲ. ಅದರ ಜೊತೆಗೆ ಅತುಲಂ ಬಲಂ, ಬಲ ಮಿಗಿಲಾಗಿದೆ. ಶೌರ್ಯಂ, ಶೂರತ್ವ. ದಾಕ್ಷ್ಯ ಅಂದ್ರೆ ಸಮರ್ಥ. ಧೈರ್ಯ ಅಂದ್ರೆ ಪ್ರಜ್ಞೆ ಅಂತ. ಧೀ ಅಂದ್ರೆ ಬುದ್ಧಿ, ಬುದ್ಧಿಯಲ್ಲಿ ರತನಾದವನು ಧೀರ. ಧೀರ ಅಂದ್ರೆ ವಾರಿಯರ್ ಅಂತ ಅರ್ಥ ಬರಲಿಕ್ಕೂ ಒಂದು ಕಾರಣ ಇದೆ. ಯಾರ ಬುದ್ಧಿ ಗಟ್ಟಿಯಾಗಿರುತ್ತೆ, ಹಿ ಕ್ಯಾನ್ ಫೈಟ್. ಯಾರು ಬುದ್ಧಿಯಿಂದ ಗಟ್ಟಿಯಾಗಿರೋದಿಲ್ಲ, ಅವನಿಗೆ ಫೈಟ್ ಮಾಡ್ಲಿಕ್ಕೆ ಆಗೋಲ್ಲ. ಹೀಗಾಗಿ ಧೀರ ಅಂತ ಹೇಳಿದರೆ ವಾರಿಯರ್ ಅನ್ನುವ ಅರ್ಥ ಏನಿದೆ, ಅದು ಬುದ್ಧಿಯ ಬಲದ ಮೇಲೇನೆ ಅವಲಂಬಿತವಾದದ್ದು. ಹೀಗಾಗಿ ಧಿಯಾಂ ರಮತೆ ಇತಿ ಧೀರ. ಬುದ್ಧಿಯಲ್ಲಿ ರತನಾದವ ಧೀರ. ಆ ಧೀರನ ಸ್ವಭಾವ ಏನಿದೆ ಅದು ಧೈರ್ಯ, ಅಂದ್ರೆ ಬುದ್ಧಿವಂತಿಕೆ. ಇನ್ನು ಪ್ರಾಜ್ಞತ, ವಾಲಿಯಲ್ಲಿ ಇತ್ತು, ರಾವಣನಲ್ಲಿ ಇರಲಿಲ್ಲ, ಪ್ರಾಜ್ಞನಲ್ಲ. ಏಕೆಂದ್ರೆ ವಾಲಿ ಸಿಟ್ಟಿನಿಂದ ದಾರಿ ತಪ್ಪಿದನೇ ವಿನಃ ಅವನು ಈ ತರಹ ಇದ್ದ ಹೆಣ್ಣು ಮಕ್ಕಳನ್ನೆಲ್ಲ ತಗೊಳ್ತಾ ಇರಲಿಲ್ಲ. ಅವನಲ್ಲೊಂದು ನೀತಿ ಇತ್ತು. ಇವನು ಹಾಗಲ್ಲ, ರಾವಣ. ಅದರಿಂದಾಗಿ ಪ್ರಾಜ್ಞತಾ. ಇನ್ನು ನಯ ಸಾಧನ, ಸ್ಟ್ರಾಟಜಿ. ರಾವಣ ಏನನ್ನೂ ಮಾಡಲಿಲ್ಲ, ಯಾವ ಸ್ಟ್ರಾಟಜಿಯನ್ನೂ ರೂಪಿಸಲಿಲ್ಲ. ವಿಕ್ರಮಶ್ಚ, ವಿಕ್ರಮ ಅಂದ್ರೆ ಪರಾಕ್ರಮ. ಆಮೇಲೆ ಪ್ರಭಾವ, ಬೇರೊಬ್ಬರ ಮೇಲೆ
ಒಂದು ಇನ್ಫ್ಲೂಯೆನ್ಸ್ ಮಾಡುವ ಶಕ್ತಿ, ಇವೆಲ್ಲ ಹನುಮಂತನಲ್ಲಿ ಇದೆ. ಇದೆಲ್ಲ ಅವರಲ್ಲಿರಲಿಲ್ಲ. ದೃಷ್ಟ್ವೈವ ಸಾಗರಂ ವೀಕ್ಷ್ಯ ಸೀದಂತೀಂ ಕಪಿವಾಹಿನೀಂ ಸಮಾಶ್ವಾಸ್ಯ ಮಹಾಬಾಹು ಯೋಜನಾನಾಂ ಶತಂ ಪ್ಲುತಃ. ಕಡಲನ್ನು ನೋಡಿ ಕಪಿಗಳೆಲ್ಲ ಎದೆಗೆಟ್ಟರು. ಹನುಮಂತ ಎಲ್ಲರಿಗೂ ಸಮಾಧಾನ ಮಾಡಿ 100 ಯೋಜನ ದಾಟಿದ. ದರ್ಶಯಿತ್ವಾ ಪುರೀಂ ಲಂಕಾಂ ರಾವಣಾಂತಃಪುರಂ ತಥಾ ದೃಷ್ಟಾ ಸಂಭಾಷಿತಾ ಚಾಪಿ ಸೀತಾ ಹ್ಯಾಶ್ವಾಸಿತಾ ತಥಾ. ಲಂಕೆಯನ್ನ ಹಾಳುಗೆಡಹಿದ, ರಾವಣನ ಅಂತಃಪುರವನ್ನು ಅಲುಗಿಸಿದ, ಸೀತೆಯನ್ನು ಕಂಡ, ಮಾತನಾಡಿಸಿದ, ಸಂತೈಸಿದ. ಸೇನಾಗ್ರಗಾ ಮಂತ್ರಿಸುತಾ ಕಿಂಕರ ರಾವಣಾತ್ಮಜ ಏತೇ ಹನುಮತಾ ತತ್ರ ಏಕೇನ ವಿನಿಪಾತಿತಾ. ಸೇನೆಯ ಮುಂದಾಳುಗಳು, ಆಮೇಲೆ ಕಿಂಕರರು ಅನ್ನುವ ರಾಕ್ಷಸರು. ಆ ಕಿಂಕರರು ಅನ್ನುವ ರಾಕ್ಷಸರು ರುದ್ರದೇವರ ವರವನ್ನು ಪಡೆದು ಅವಧ್ಯರಾದವರು. ಆಮೇಲೆ ರಾವಣನ ಮಗ ಅಕ್ಷಕುಮಾರ, ಅಕ್ಷಯ ಅಲ್ಲ, ಅಕ್ಷಕುಮಾರ, ಅವರೆಲ್ಲರನ್ನ ಹನುಮಂತ ಒಬ್ಬನೇ ಕೊಂದ. ಭೂಯೋ ಬಂಧಾದ್ವಿಮುಕ್ತೇನ ಭಾಷಯಿತ್ವಾ ದಶಾನನಂ ಲಂಕಾ ಭಸ್ಮೀಕೃತಾಯೇನ ಪಾವಕೇನೇವ ಮೇದಿನಿ. ಅವನನ್ನ ಕಟ್ಟಿ ಹಾಕಿದರು ಅನ್ನೋದಕ್ಕಿಂತ ಅವನೇ ಕಟ್ಟಿಗೆ ಸಿಲುಕಿಕೊಂಡ. ಅಂತಹ ಹನುಮಂತ ತನ್ನ ಕಟ್ಟನ್ನ ಬಿಚ್ಚಿಕೊಂಡು ಇಡೀ ಲಂಕೆಯನ್ನ ಸುಟ್ಟು ಹಾಕಿದ. ರಾವಣನೊಡನೆ ಮಾತನಾಡಿದ. ನಕಾಲಸ್ಯ ನ ಶಕ್ರಸ್ಯ ನ ವಿಷ್ಣೋರ್ವಿತ್ತಪಸ್ಯ ಚ ಕರ್ಮಾಣಿ ತಾನಿ ಶ್ರೂಯಂತೆ ಯಾನಿ ಯುದ್ಧೇ ಹನುಮತಃ. ಮೇಲುನೋಟಕ್ಕೆ ಕಾಲ, ವಿಷ್ಣು, ಇದೇನಿದು ಅಂತ ಅನ್ಸುತ್ತೆ. ಆದರೆ ಇದನ್ನ ದಿಕ್ಪಾಲಕರ ಪರವಾಗಿ ಅರ್ಥ ಮಾಡಬೇಕು. ಕಾಲ ಅಂದ್ರೆ ಯಮ. ನಕಾಲಸ್ಯ, ಯಾಕೆಂದ್ರೆ ಮುಂದೆ ನಶಕ್ರಸ್ಯ ಅಂತ ಉಂಟು. ಇಂದ್ರ, ಪೂರ್ವ ದಿಕ್ಕಿನ ಒಡೆಯ ಇಂದ್ರ, ದಕ್ಷಿಣ ದಿಕ್ಕಿನ ಒಡೆಯ ಯಮ. ನ ವಿಷ್ಣೋ, ವಿಷ್ಣು ಅಂತಂದ್ರೆ ಇಲ್ಲಿ ನಾರಾಯಣ ಅಂತ ಅರ್ಥ ಅಲ್ಲ, ವರುಣ ಅಂತ. ಯಾಕೆ ಅಂದ್ರೆ ನೀರಿನ ಗುಣ ಏನು ಗೊತ್ತಾ? ಎಲ್ಲವನ್ನ ಒಳಗೊಳ್ಳುವುದು. ವಿಶಂತಿ ಸರ್ವೇ ಅತ್ರೇತಿ ವಿಷ್ಣು. ಅದರಿಂದಾಗಿ ವಿಷ್ಣು ಅಂದ್ರೆ ವರುಣನ. ಆಮೇಲೆ ವಿತ್ತಪಸ್ಯ ಚ ಕುಬೇರ ಅಂತ. ಹೀಗೆ 4 ದಿಕ್ಪಾಲಕರ ಕರ್ಮಗಳಿಗೂ ಮಿಗಿಲಾದದ್ದು ಅದು ರಾವಣನ ಲಂಕೆಯನ್ನ ನಾಶ ಮಾಡಿದ್ದು 4 ದಿಕ್ಪಾಲಕರಿಗೂ ಆಗ್ತಾ ಇರಲಿಲ್ಲ. ಅದನ್ನ ಇವನು ಮಾಡಿದ್ದಾನೆ. ಏತಸ್ಯ ಬಾಹುವೀರ್ಯೇಣ ಲಂಕಾ ಸೀತಾ ಚ ಲಕ್ಷ್ಮಣಃ ಪ್ರಾಪ್ತಾ ಮಯಾ ಜಯಶ್ಚೈವ ರಾಜ್ಯಂ ಮಿತ್ರಾಣಿ ಬಾಂಧವಾಃ. ಈ ಹನುಮಂತನ ಪರಾಕ್ರಮದಿಂದ ಲಂಕೆ ಸುಟ್ಟಿತು. ಒಂದು ಅರ್ಥದಲ್ಲಿ ಇವತ್ತು ನನ್ನದೇ. ನಾನು ಹೇಳಿದಂತೆ ಕೇಳುವ ವಿಭೀಷಣ ಇದ್ದಾನೆ, ಆದ್ದರಿಂದ ಲಂಕೆ ನನ್ನದು. ಲಂಕೆಯನ್ನ ಹೊಂದಿದೆ. ಇನ್ನೊಂದರ್ಥ ಲಂಕೆಗೆ ದಾರಿಯಾಯಿತು ಅಂತ. ಸೀತೆಯನ್ನ ಹೊಂದಿದೆ, ಲಕ್ಷ್ಮಣನನ್ನ ಹೊಂದಿದೆ, ಗೆಲುವನ್ನ ಹೊಂದಿದೆ, ರಾಜ್ಯವನ್ನ ಹೊಂದಿದೆ, ಮಿತ್ರರನ್ನ ಹೊಂದಿದೆ. ಇದೋ ಈ ಬಾಂಧವರನ್ನೆಲ್ಲ ಹೊಂದಿದೆ. ಇದಕ್ಕೆಲ್ಲ ಕಾರಣವಾದದ್ದು ಹನುಮಂತನ ಪರಾಕ್ರಮ. ಹನುಮಾನ್ ಯದಿಮೇ ನ ಸ್ಯಾತ್ ವಾನರಾಧಿಪತೆ ಸಖಾ ಪ್ರವೃತ್ತಿಮಪಿ ಕೋ ವೇತ್ತುಂ ಜಾನಕ್ಯಾ ಶಕ್ತಿಮಾನ್ ಭವೇತ್. ಒಂದೊಮ್ಮೆ ಹನುಮಂತ ಇಲ್ಲದಿದ್ದರೆ ಸೀತೆ ಎಲ್ಲಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಕಿಮರ್ಥಂ ವಾಲಿ ಚೈತೇನ ಸುಗ್ರೀವ ಪ್ರಿಯ ಕಾಮ್ಯಯ ತದಾ ವೈರೇ ಸಮುತ್ಪನ್ನೆ ನ ದಗ್ಧೋ ವಿರುಧೋ ಯಥಾ.
ಇಷ್ಟು ಪರಾಕ್ರಮ ಇದ್ದವನು ವಾಲಿಯನ್ನ ಯಾಕೆ ಕೊಲ್ಲಲಿಲ್ಲ? ಅದೊಂದು ತಿಳ್ಕೊಳ್ಬೇಕಿದೆ. ಸುಗ್ರೀವನ ಜೊತೆಗೆ ಸುಮ್ಮನಿದ್ದನೇ ವಿನಃ ವಾಲಿಯನ್ನ ಅವತ್ತೇ ಕೊಂದು ನನ್ನ ಅಗತ್ಯವೇ ಇಲ್ಲದಂತೆ ಮಾಡಬಹುದಿತ್ತು. ಯಾಕವನು ಹಾಗಿದ್ದ? ನಹಿ ವೇದಿತವಾನ್ ಮನ್ಯೇ ಹನುಮಾನ್ ಆತ್ಮನೋ ಬಲಂ ಯದೃಷ್ಟವಾನ್ ಜೀವಿತೇಷ್ಟಂ ಕ್ಲಿಶ್ಯಂತಂ ವಾನರಾಧಿಪಂ. ಪ್ರಾಯ ಹನುಮಂತನಿಗೆ ಅವನ ಬಲ ಅವನಿಗೆ ಗೊತ್ತಿರಲಿಲ್ಲ ಅಂತ ಅಂದುಕೊಳ್ಳುತ್ತೇನೆ ಅಂದ. ರಾಮ ಹೇಳಿದ್ದ ಮಾತು. ಎಲ್ಲ ಏನಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಅದು ಋಷಿಗಳು ಶಾಪ ಕೊಟ್ಟಿದ್ದು ಅಂತ. ಋಷಿಗಳ ಶಾಪ ಏನು ಪರಿಣಾಮ ಉಂಟು ಮಾಡೋಲ್ಲ. ಇದು ಇವನ್ ಮೇಲೆ, ಹನುಮಂತನ ಮೇಲೆ. ಚಿಕ್ಕ ಮಗು ಚೇಷ್ಟೆ ಮಾಡಿದ್ರೆ ಅಷ್ಟು ದೊಡ್ಡ ಶಾಪ ಕೊಡ್ತಾರ ಋಷಿಗಳು. ಏನು ಕೊಡೋದಿಲ್ಲ. ಗದರಿ ಸುಮ್ಮನಾಗಬಹುದೇ ವಿನಃ ಶಾಪ ಗೀಪ ಇಲ್ಲ, ಏನು ಕೊಡೋಲ್ಲ. ಹಾಗೆ ಶಾಪ ಕೊಡ್ತಾರೋ ಎನ್ನುವಂತೆ ತೋರಿತು. ಅಯ್ಯೋ ನಿನಗೆ ನಿನ್ನ ಬಲ ಗೊತ್ತಾಗದೆ ಇರಬಾರ್ದಿತ್ತಾ, ಅಯ್ಯೋ ಸುಮ್ಮನೆ ಇರಬಾರ್ದಿತ್ತಾ ಅಂತ ಮಗುವಿಗೆ ಹೇಳುವ ಹಾಗೆ ಅಷ್ಟೇ ವಿನಃ ಸೀರಿಯಸ್ ಆಗಿ ಶಾಪ ಕೊಟ್ರು ಅಂತ ಹೇಳಿ ಅಲ್ಲ. ಅದು ರಾಮ ಹೇಳಿದ್ದು. ಪ್ರಾಯ ಅವನ ಬಲ ಅವನು ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ಅದರಿಂದಾಗಿ ವಾಲಿಯನ್ನ ಕೊಲ್ಲಲಿಲ್ಲ ಅಂತ. ಯೇ ತನ್ಮೇ ಭಗವಂತರವಂ ಹನುಮತಿ ಮಹಾಮುನೆ ವಿಸ್ತರೇಣ ಯಥಾ ತತ್ವಂ ಕಥಯ ಅಮರ ಪೂಜಿತ. ಅದರಿಂದಾಗಿ ಅಗಸ್ತ್ಯರೇ, ಹನುಮಂತನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಉಂಟು, ನನಗೆ ಹೇಳಿ, ವಿಸ್ತಾರವಾಗಿ ಹೇಳಿ ಹನುಮಂತನ ಬಗೆಗೆ ಅಂತ. ರಾಘವಸ್ಯ ವಚಶ್ರುತ್ವ ಹೇತುಯುಕ್ತ ಮೃಷಿಸ್ತತಃ ಹನುಮತ ಸಮಕ್ಷಂ ತಂ ಇದಂ ವಚನಮಬ್ರವೀತ್. ಆಗ ಹನುಮಂತ ಅಲ್ಲೇ ಇದ್ದ. ಹನುಮಂತನ ಎದುರುಗಡೆ ಅಗಸ್ತ್ಯರು ಅವನ ಚರಿತೆಯನ್ನ ಅನುವಾದ ಮಾಡಿದರು. ಸತ್ಯಮೇತದ್ರಘುಶ್ರೇಷ್ಠ ಯದ್ರವೀಶಿ ಹನುಮತೆ ನಬಲೇ ವಿದ್ಯತೆ ತುಲ್ಯೋ ನಗತೌ ನಮತಪ್ಪರಃ. ಓ ರಾಘವ, ನೀನು ಹನುಮಂತನ ಬಗ್ಗೆ ಹೇಳಿದ್ದು ಕರೆಕ್ಟ್. ಬಲದಲ್ಲಿ ಅವನಿಗೆ ಸಮರಿಲ್ಲ. ನಗತೌ, ಹಾರುವಲ್ಲಿ ಅವನಿಗೆ ಸಮರಿಲ್ಲ. ನ ಮತೌ, ಪ್ರಜ್ಞೆಯಲ್ಲಿ ಅವನಿಗೆ ಸಮರಿಲ್ಲ. ಅಮೋಘ ಚಾಪೈಶಾಪಸ್ತು ದತ್ತೋಸ್ಯ ಮುನಿಭಿಪ್ಪುರ ನವೇತ್ತಾಹಿ ಬಲಂ ತರವಂ ಬಲಿ ತನ್ನರಿ ಮರ್ದನ. ಋಷಿಗಳು ಶಾಪ ಕೊಟ್ಟಂತೆ ಮಾಡಿದರು. ಯಾಕೆ ಅಂದ್ರೆ ನವೇತ್ತಾಹಿ ಬಲಂ ತರವಂ, ಶತ್ರುಗಳ ಮರ್ದನ ಒದಗಿದಾಗ ಬಲವನ್ನು ತಿಳಿಯಲಿ. ಅಲ್ಲಿಯ ತನಕ ತಿಳಿಯುವುದು ಬೇಡ ಅಂತ. ತಿಳಿಯೋದು ಬೇಡ ಅಂದ್ರೂ ತಿಳಿದೇ ಇರಲ್ಲ, ತಿಳಿ ಅಂದ್ರೂ ತಿಳಿದಿರಲ್ಲ. ಬಾಲ್ಯೇಪ್ಯೇತೇನ ಯತ್ಕರ್ಮ ಕೃತಂ ರಾಮ ಮಹಾಬಲ ತನ್ನ ವರ್ಣಯಿತುಂ ಶಕ್ಯಂ ಇತಿ ಬಾಲ್ಯತ ಯಾಸ್ಯತೆ. ಬಾಲ್ಯದಲ್ಲಿ ಅವನು ಏನು ಕೆಲಸ ಮಾಡಿದ್ದಾನೆ ಅದನ್ನೂ ಕೂಡ ಪೂರ್ತಿಯಾಗಿ ಹೇಳಲಿಕ್ಕಾಗಲ್ಲ. ಯದಿ ವಾಸ್ತಿತ್ವಭಿಪ್ರಾಯ ಸಂಶ್ರೋತುಂ ತವ ರಾಘವ ಸಮಾಧಾಯ ಮತಿಂ ರಾಮ ನಿಶಾಮಯ ವದಾಮ್ಯಹಂ. ನಿನಗೆ ಕೇಳಬೇಕು ಅಂತನ್ನುವ ಬಯಕೆ ಇದ್ರೆ ನಾನು ಹೇಳ್ತೀನಪ್ಪ. ಸೂರ್ಯದತ್ತವರಸ್ವರ್ಣ ಸುಮೇರುರ್ನಾಮ ಪರ್ವತಃ ಯತ್ರ ರಾಜ್ಯಂ ಪ್ರಶಾತ್ಯಸ್ಯ ಕೇಸರಿ ನಾಮ ವೈಪಿತಾ. ಸೂರ್ಯ ಒಂದು ಇಡೀ ಬೆಟ್ಟವನ್ನ ಬಂಗಾರಮಯವಾಗಿ ಮಾಡಿದ್ದ. ಆ ಬೆಟ್ಟದ ಹೆಸರು ಮೇರು. ಆ ಮೇರು ಪರ್ವತದಲ್ಲಿ ಇವರ ಅಪ್ಪ ಕೇಸರಿ ರಾಜ್ಯಭಾರ ಮಾಡುತ್ತಾ ಇದ್ದ. ತಸ್ಯ ಭಾರ್ಯ ಬಭೂವೇಷ್ಟ ಶಂಜನೇತಿ ಪರಿಶ್ರುತ ಜನಯಾಮಾಸ ತಸ್ಯಾಂ ವೈ ವಾಯುರಾತ್ಮಜಮುತ್ತಮಂ. ಅವನಿಗೆ ಒಬ್ಬಳು ಹೆಂಡತಿ ಇದ್ಲು. ಅವಳ ಹೆಸರು ಅಂಜನಾ ಅಂತ. ಒಂದು ಕಾಲದಲ್ಲಿ
ಪುಂಜಿಕ ಸ್ಥಳಿ ಅಂತ ಹೇಳಿ ಒಬ್ಬಳು ಅಪ್ಸರೆ. ಆ ಅಪ್ಸರೆ ಅಂಜನಾ ಅಂತನ್ನುವ ಹೆಸರಿನಿಂದ ಹುಟ್ಟಿದ್ವಿ. ಆ ಅಂಜನಾ ಕೇಸರಿಯ ಮಗಳು. ಅವಳಲ್ಲಿ ವಾಯು ಮುಖ್ಯ ಪ್ರಾಣ ತನ್ನ ಮಗನನ್ನು ಹುಟ್ಟಿಸಿದ. ಇದೇನಿದು ಅಂತ ನೀವು ಕೇಳಿದ್ರೆ ಬೇರೆ ಬೇರೆ ಕಡೆಯಿಂದ ಬರುವ ಕಥೆಯನ್ನು ನಾನು ಹೇಳ್ತೇನೆ. ವಾಲ್ಮೀಕಿ ರಾಮಾಯಣದಲ್ಲಿ ಅಷ್ಟೇ ಇರೋದು. ಆದರೆ ಇದರ ಬಗ್ಗೆ ಒಂದು ಕ್ಲಾರಿಟಿ ಬೇಕು. ಮೇರು ಪರ್ವತದಲ್ಲಿ ಇವನು ವಾಸ ಮಾಡ್ತಾ ಇದ್ದ, ಕೇಸರಿ ಎನ್ನುವ ಕಪಿ. ಒಬ್ಬ ಶಂಖಶಬಲ ಅಂತ ಒಬ್ಬ ದೈತ್ಯ. ಅವನು ಏನು ಮಾಡೋದು ಅಂತಂದ್ರೆ ಎಲ್ಲ ತೀರ್ಥಕ್ಷೇತ್ರದಲ್ಲಿ ಓಡಾಡುವ ಋಷಿಗಳಿಗೆ ವಿಪರೀತ ಕೋಟ್ಲೆ ಕೊಡ್ತಾ ಇದ್ದ, ಕಾಟ. ಆ ಶಂಖಶಬಲ ಅಂತನ್ನುವ ಒಬ್ಬ ದೈತ್ಯನನ್ನ ಕೇಸರಿ ಅನ್ನುವ ಕಪಿ ಕೊಂದ. ಅವಾಗೇನಾಯ್ತು, ಋಷಿಗಳಿಗೆ ತೀರ್ಥಯಾತ್ರೆ ಮಾಡಲಿಕ್ಕೆ ಅನುಕೂಲ ಆಯಿತು. ಇಲ್ಲ ಅಂದ್ರೆ ತೀರ್ಥಯಾತ್ರೆ ಮಾಡೋದೇನು, ತಪಸ್ಸು ಮಾಡೋದೇನು ಅಲ್ವಾ? ಅದಕ್ಕೆ ಈ ಕೇಸರಿ ಅನ್ನುವ ಕಪಿ ಕೊಂದದ್ದರಿಂದ ಅವರು ಪ್ರಸನ್ನರಾಗಿ ಏನು ವರ ಬೇಕು ಅಂತ ಕೇಳಿದ್ರು. ಆಗ ಕೇಸರಿ ಅನ್ನುವ ಕಪಿ ಹೇಳಿದ, ನನಗೆ ನಾರಾಯಣನಿಗಿಂತ ಕೆಳಗಡೆ ಇರುವ, ಎಲ್ಲ ದೇವತೆಗಳಿಗಿಂತ ಮೇಲ್ಗಡೆ ಇರುವ ಒಬ್ಬ ಬೇಕು, ಮಗ ಬೇಕು. ಆಯ್ತು, ಆ ತರಹ ಇರುವವನು ಮುಖ್ಯ ಪ್ರಾಣ ಒಬ್ಬನೇ. ಆ ಮುಖ್ಯ ಪ್ರಾಣ ನಿನಗೆ ಅನುಗ್ರಹ ಮಾಡ್ತಾನೆ ಅಂತಂದ್ರು. ಆಯ್ತು ಅಂತ ಒಂದು ಬಾರಿ ಏನಾಯ್ತು, ಆ ಅಂಜನಾ ತಿರುಗ್ತಾ ಇದ್ಲು ಮೇರು ಪರ್ವತದ ಒಂದು ಕಡೆ. ಅಲ್ಲಿ ವಾಯುದೇವರು ಬಂದರು, ನಾನು ನಿನ್ನನ್ನು ಮುಟ್ಟುತ್ತೇನೆ, ನಿನಗೆ ಮಗು ಆಗತ್ತೆ ಅಂತ. ವಾಯುದೇವರಿಗೆ ಗರ್ಭವಾಸ ಇಲ್ಲ. ಯಾಕೆ ಅಂದ್ರೆ ಗರ್ಭವಾಸ ಅನ್ನೋದು ನಮ್ಮ ಜ್ಞಾನವನ್ನೆಲ್ಲ ಹೀರಿಬಿಡತ್ತೆ. ಅದರಿಂದಾಗಿ ವಾಯುದೇವರಿಗೆ ಗರ್ಭವಾಸವಿಲ್ಲ. ಆ ವಾಯುದೇವರೇನ್ ಮಾಡಿದ್ರು, ಕೇವಲ ಮುಟ್ಟಿದ್ರು, ಕೂಡಲೇ ಮಗು ಹುಟ್ಟಿತು. ಅದು ನಾರ್ಮಲ್ ಅಂತೂ ಅಲ್ಲ. ಹುಟ್ಟಿದ್ದೆಲ್ಲಿ? ಮೇರು ಪರ್ವತದಲ್ಲಿ. ಆಂಧ್ರ ಪ್ರದೇಶ ಅಂತ ಕೆಲವರು, ಇಲ್ಲ ಕರ್ನಾಟಕ ಅಂತ ಕೆಲವರು, ಎರಡೂ ಇಲ್ಲ. ನನಗೆ ಒಬ್ರು ಫೋನ್ ಮಾಡಿದ್ರು, ಯಾರೋ ಆಂಧ್ರ ಪ್ರದೇಶದವರೇ ಒಬ್ರು. ಹಿಂದಿಯಲ್ಲಿ ಮತ್ತು ಇಂಗ್ಲಿಷಲ್ಲಿ ನಮ್ಮ ಸಂವಾದ ನಡೀತು. ಅವ್ರು ಕೇಳಿದ್ರು, ಅಕಾರ್ಡಿಂಗ್ ಟು ಯು ವಾಟ್ ವಾಸ್ ದ ಬರ್ತ್ ಪ್ಲೇಸ್ ಆಫ್ ಹನುಮಂತ? ನಾನು ಹೇಳಿದೆ, ಇದು ಕರ್ನಾಟಕವೂ ಅಲ್ಲ, ಆಂಧ್ರ ಪ್ರದೇಶವೂ ಅಲ್ಲ, ಮೇರು ಪರ್ವತ. ಅಲ್ಲ, ಇವರೆಲ್ಲ ಹೇಳ್ತಾರೆ, ನಿಮ್ಮ ಪಂಡಿತರೆಲ್ಲ ಹೇಳ್ತಾರೆ, ಆಲ್ ಮಾಧ್ವ ಪಂಡಿತ್ ಸೇ ತಿರುಪತಿ ವಾಸ್ ದ ಬರ್ತ್ ಪ್ಲೇಸ್ ಆಫ್ ಹನುಮಂತ. ಅದು 4 ಯುಗ, 4 ಯುಗದಲ್ಲಿ 4 ಹೆಸರನ್ನು ತೆಗೆದುಕೊಂಡಿತು. ಅಂಜನಾದ್ರಿ ಎಲ್ಲ ಇಲ್ಲಪ್ಪ, ಮೇರು ಪರ್ವತ ಅಂತ ಹೇಳಿದ್ದಾರೆ. ಅಲ್ಲ, ಮತ್ತೆ ಅವ್ರನ್ನೆಲ್ಲ ಕೇಳಬೇಡಿ. ಅವ್ರು ಹೀಗೆ ಹೇಳಿದ್ದಾರೆ, ಇವ್ರು ನಾನೇನ್ ಮಾಡ್ಲಿ? ಶಾಸ್ತ್ರ ಹಾಗೆ ಹೇಳಲ್ಲ. ಅವ್ರು ಹೇಳಿದ್ದಾರೆ, ಇವ್ರು ಹೇಳಿದ್ದಾರೆ, ದೊಡ್ಡ ದೊಡ್ಡ ಹೆಸರು ಹೇಳಿದ್ರೆ ಅದನ್ನ ಅವರ ದಡ್ಡತನಕ್ಕೆ ನಾನು ಜವಾಬ್ದಾರಿನ? ಇಲ್ಲ. ದೊಡ್ಡವರು ಅಂತ ಅನ್ನಿಸಿಕೊಂಡವರ ದಡ್ಡತನಕ್ಕೆ ನಾನು ಜವಾಬ್ದಾರಿ ಅಲ್ಲ. ಅವರು ಕೀರ್ತಿಗಾಗಿಯೋ, ಅಯ್ಯೋ ಜನರೆಲ್ಲ ವಿರೋಧ ಮಾಡ್ತಾರೆ ಅನ್ನೋದ್ರಿಂದಲೋ ಸತ್ಯಕ್ಕೆ ಪರಾಂಗುಖರಾದ್ರೆ ಅದು ನನ್ನ ಹೊಣೆ ಅಲ್ಲ. ನಾವು ಸತ್ಯನಿಷ್ಠರು. ಸತ್ಯ ಏನಿದೆ ಅದು ಈಗ ನೀವು ಸರಿಯಾದ ಪ್ರಮಾಣ ಕೊಟ್ಟರೆ ಒಪ್ತೀವಿ. ಯಾರ್ಯಾವುದೋ ಕಾಕಪೋಕರೆಲ್ಲ ಹೇಳಿದ್ರೆ ಕೇಳಲ್ಲ. ಅದನ್ನ ಅವ್ರು ಕೇಳಬಾರದು ಅಂದ್ರೆ ನಾನು ಹೇಳಲಿಕ್ಕಾಗಲ್ಲ. ಸತ್ಯ ಇದು. ಅವನು ಹುಟ್ಟಿದ್ದು ಮೇರು ಪರ್ವತದಲ್ಲಿ. ಆ ಇಡೀ ಕಥೆಯೇ ಬಿದ್ದೋಗುತ್ತೆ. ಬಿದ್ದೋಗ್ಲಿ ಹಿಂದೆ, ಇಡೀ ಕಥೆಯೇ ಬಿದ್ದೋಗುತ್ತೆ. ಹೌದು, ಬೀಳ್ಲಿ. ನಾನು ಆ ಕಥೆಯನ್ನು ಹೇಳಿದ್ದೀನ ಯಾವತ್ತಾದ್ರೂ? ಇಲ್ಲ. ಅದರಿಂದ ಹನುಮಂತ ಹುಟ್ಟಿದ್ದು ಮೇರು ಪರ್ವತದಲ್ಲಿ. ಅವನನ್ನ ಕನ್ನಡದ ಕಂದ ಅಂತ ಹೇಳೋದು ಭಾವುಕತೆಯಿಂದ ಇರಬಹುದು.
ಅದರಿಂದ ಅದಲ್ಲ. ಈ ಹಿನ್ನೆಲೆಯಲ್ಲಿ ಅವನು ಹುಟ್ಟಿದ್ದು ಮೇರು ಪರ್ವತದಲ್ಲಿ. ಅಲ್ಲಿ ಹುಟ್ಟಿದ ಕೂಡಲೇ ಇದಿಷ್ಟು ಕಥೆ ಆಗಿದ್ದು. ಇಲ್ಲಿ ಅದೆಲ್ಲ ಇಲ್ಲ. ಏನಿದೆ ಇಲ್ಲಿ? ತಸ್ಯ ಭಾರ್ಯ ಬಭೂವೇಷ್ಟ ಶಂಜನೇತಿ ಪರಿಶ್ರುತ. ನನಗೆ ಕೆಲವರು ಹೇಳೋದುಂಟು, ಯಾಕೆ ನಮ್ಮ ತಂದೆಯವರೇ ಹೇಳ್ತಾ ಇದ್ರು, ನೀನು ಈಗಲೇ ಈ ವಿವಾದಗಳನ್ನೆಲ್ಲ ಮೈಮೇಲೆ ಹೇಳ್ಕೊಂಡ್ರೆ ಹೇಗೆ? ಈಗ ಎಲ್ಲರ ಜೊತೆಗೆ ಅಡ್ಜಸ್ಟ್ ಆಗ್ಬಿಟ್ಟು ಸತ್ಯ ಆಮೇಲೆ ಸುಳ್ಳೆ ಅಡ್ಜಸ್ಟ್ ಆಗೋರು ನಾ ಏನ್ ಮಾಡ್ಲಿ ಅಂತ ಕೇಳಿದ್ರು. ಸತ್ಯ ಹೇಳಬಾರದು, ಎಲ್ಲರೂ ಕೂಡ ನನ್ನನ್ನು ದೂರ ಇಡ್ತಾರೆ, ಬಹಿಷ್ಕಾರಕ್ಕೆ ಹೆದರಿ ಇಲ್ಲ ನಾನು ಎಲ್ಲರ ಜೊತೆ ಸತ್ಯದ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಳ್ತೇನೆ ಅಂತ ಈಗಿಂದ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಯಾಕೆ ಹೇಳಿದ ಅಂತ ಪ್ರಶ್ನೆ ಬರುತ್ತೆ. ಈಗ ತಲೆ ಕೆಟ್ಟಿದೆ ಇವರಿಗೆ, ಮೊದಲು ಚೆನ್ನಾಗಿದ್ರು ಅಂತಾರೆ. ಈಗ ಇವನು ಎಲ್ಲರಿಗೆ ವಿರುದ್ಧವಾಗಿ ಹೊರಡ್ತಾನೆ ಅಂತ ಅನ್ಬಹುದು, ಬೈಬಹುದು, ಆದ್ರೆ ಆಮೇಲೆ ತಲೆ ಕೆಟ್ಟಿದೆ ಅಂತ ಅನ್ನಲ್ಲ. ಆಮೇಲೆ ಅಲ್ಲಿ ತನಕ ಯಾಕೆ ಇದಾಗಬೇಕು? ಜನ ಮನ್ನಣೆ ಕೊಡೋದಿಲ್ಲ ಅಂತ ತಾನೆ. ಜನರು ಜನಪ್ರಿಯತೆ ಯಾರಿಗೆ ಸಿಕ್ಕಿರತ್ತೆ ಅನ್ನೋದು ನೋಡ್ಬಿಟ್ಟಿದೀವಿ ನಾವು. ಸಣ್ಣ ಮಟ್ಟದ ಜನಪ್ರಿಯತೆಗಾಗಿ ಸತ್ಯಕ್ಕೆ ರಾಜಿ ಆದ್ರೆ ದೊಡ್ಡ ಮಟ್ಟದ ಜನಪ್ರಿಯತೆ ಯಾರಿಗೆ? ಫಿಲ್ಮ್ ಸ್ಟಾರ್ಗಳಿಗಿರುತ್ತೆ. ಅಷ್ಟು ಏನ್ ಮಾಡಿದ್ರು ನಮಗಂತೂ ಸಿಗಲ್ಲ, ತಲೆ ಕೆಳಕಾದ್ರೂ ಸಿಗಲ್ವಾ? ಸತ್ಯವನ್ನೇ ಹೇಳ್ಕೊಂಡಿರೋಣ. ಈ ಉಪನ್ಯಾಸವನ್ನ ಕೇಳುವ ಸಣ್ಣ ಮಟ್ಟದ, ನೀವು ಏನೇ ಪ್ರಖ್ಯಾತಿ ಪಡೆದರೂ ಕೂಡ ಸಣ್ಣ ಮಟ್ಟವೇ. ಫಿಲ್ಮ್ ಸ್ಟಾರ್ಗಳಿಗೆ ಏನು ಸಿಗತ್ತೆ ಅಷ್ಟು ಯಾರಿಗಾದ್ರೂ ಸಿಗತ್ತಾ? ಅದರಿಂದ ಸತ್ಯವನ್ನೇ ಹೇಳ್ಕೊಂಡಿರೋಣ. ಹೇಗೂ ಕಡಿಮೆನೇ ಇರೋದು ಜನ, ಸತ್ಯವನ್ನೇ ಹೇಳೋಣ ಅಂತ ಹೇಳ್ತಾ ಇದ್ದೆ. ಇನ್ನು ಚಿಕ್ಕವರು ಸತ್ಯವನ್ನ ಈಗಲೇ ಹೇಳಿ ಒರಟಾಗಿ ಮಾತನಾಡಿ ಯಾಕೆ ಜನರ ಮುಖ ಮುರಿಯೋದು? ನಾವೇನ್ ಮಾಡೋಣ? ಇರೋದು ಹೀಗೆ. ಆದ್ರೆ ಇದೆಲ್ಲ ಬರೋದು ಬೇರೆ ಬೇರೆ ಪುರಾಣಗಳಲ್ಲಿ, ಅದು ನಾನು ಸಂಗ್ರಹಿಸಿ ಹೇಳಿದ್ದು. ಇಲ್ಲಿರೋದಿಷ್ಟೇ. ತಸ್ಯ ಭಾರ್ಯ ಬಭೂವೇಷ್ಟ ಶಂಜನೇತಿ ಪರಿಶ್ರುತ ಜನಯಾಮಾಸ ತಸ್ಯಾಂ ವೈ ವಾಯುರಾತ್ಮಜಮುತ್ತಮಂ. ಮುಖ್ಯ ಪ್ರಾಣ ಅಂಜನೆಯಲ್ಲಿ ನೇರವಾಗಿ ಮಗುವನ್ನು ಹುಟ್ಟಿಸಿದ. ಶಾಲಿಶೂಕ ನಿಭಾಭಾಸಂ ಪ್ರಾಸೂತೇಮಂ ತದಾಂಜನ. ಅಂಜನ ಆಗ ಮಗುವನ್ನು ಹೆತ್ತಳು. ಸದ್ಯೋಗರ್ಭ, ಆದ್ದರಿಂದಾಗಿ ಹಾಲು ಬರಲಿಕ್ಕೆ ಸಾಧ್ಯವೇ ಇಲ್ಲ. ತಾಯಿಯಲ್ಲಿ ಹಾಲು ಬರಬೇಕಾದ್ರೆ ಒಂದಿಷ್ಟು ಟೈಮ್ ಬೇಕು. ಮುಟ್ಟಿದ ಕೂಡಲೇ ಹುಟ್ಟಿದ್ರೆ ತಾಯಿಯಲ್ಲಿ ಹಾಲು ಕೊಡೋ ಶಕ್ತಿ ಅಲ್ಲಿಂದ ಬರಬೇಕು. ಅಲ್ಲಿ ಒಳಗಡೆ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಹಾಲು ಕೊಡಬೇಕಲ್ವೇ? ಹಾಲು ಕೊಡುವ ಸಾಧ್ಯತೆಯೇ ಇಲ್ಲ. ಅದರಿಂದಾಗಿ ಫಲಾನ್ಯಾಹರ್ತು ಕಾಮಾವೈ ನಿಷ್ಕ್ರಾಂತ ಗಹನೆ ವರಾಂ. ಫಲಾನಿ ಆಹರ್ತು ಕಾಮ, ಮಗುವಿಗೆ ಹಣ್ಣು ತರಬೇಕು ಅಂತ. ಹುಟ್ಟಿದ ಮಗುವಿಗೆ ಸೀದಾ ಹಣ್ಣು ತಿನ್ನಿಸ್ಲಿಕ್ಕೆ. ಯೇಷ ಮಾತೃ ವಿಯೋಗಾಚ್ಚಕ್ಷುಧಯಾ ಚ ಭೃತಾರ್ಧಿತಃ ರುರೋಧ ಶಿಶುರತ್ಯರ್ಥಂ ಶಿಶುಶ್ರವಣೇ ಯಥಾ. ಆ ಮಗು ತಾಯಿ ಇಲ್ಲ ಅಂತ ಭೋ ಅಂತ ಹತ್ತಿತ್ತಂತೆ. ಶಿಶು ಮಾತೃವಿಯೋಗಾಚ್ಚ, ಆಮೇಲೆ ಕ್ಷುಧಯಾಚ ಭೃಚಾರ್ಜಿತ, ಜೋರ ಹಸಿವು ಮಗುವಿಗೆ. ಹುಟ್ಟಿದ ಕೂಡಲೇ ಇನ್ನು ಏನಿಲ್ಲ, ಜೋರಾಗಿ ಹತ್ತಿತ್ತು. ಹೇಗೆ? ಶಿಶು ಶರವಣೆ ಯಥಾ. ಸ್ಕಂದ ಯಾವ ರೀತಿ ಅಲ್ಲಿ ಹತ್ತನೋ ಆಗ ಆ ರೀತಿ ಇಲ್ಲೂ ಹತ್ತಿದ್ದು. ತದೋದ್ಯಂತಂ ವಿವಸ್ವಂತಂ ಜಪಾ ಪುಷ್ಪೋತ್ಕರೋಪಮಂ ದದರ್ಶ ಫಲಲೋಬಾಚ್ಚ ಹೃತ್ಪಪಾತ ರವಿಂ ಪ್ರತಿ. ಆಗ ಆ ಮಗು ನೋಡಿತು ಸೂರ್ಯನನ್ನ, ಕೆಂಪಗಿತ್ತು. ಹಣ್ಣಿದೆಯೇ, ಹಣ್ಣೇನೋ ಅಂತ ಅನ್ಕೊಂಡು ರಪ್ಪ ಹಾರಿಬಿಡಿತಂತೆ ಮಗು.
ಬಾಲಾರ್ಕಾಭಿಮುಖೋ ಬಾಲೋ ಬಾಲಾರ್ಕ ಇವ ಮೂರ್ತಿಮಾನ್ ಗ್ರಹೀತು ಕಾಮೋ ಬಾಲಾರ್ಕಂ ಪ್ಲವತೆ ಅಂಬರ ಮಧ್ಯಗಃ. ಉದಯಿಸುವ ಸೂರ್ಯನನ್ನ ಅಟ್ಟಿದ ಈ ಬಾಲ, ಅವನು ಕೂಡ ಕೆಂಪು ಕೆಂಪುಗಿದ್ದ, ಸೂರ್ಯನು ಕೆಂಪು ಕೆಂಪುಗಿದ್ದ. ಏತಸ್ಮಿನ್ ಪ್ಲವಮಾನೇ ಚ ಶಿಶುಭಾವೇ ಹನುಮತಿ ದೇವದಾನವ ಯಕ್ಷಾಣಾಂ ವಿಸ್ಮಯ ಸುಮಹಾನಭೂತ್. ಎಲ್ಲರಿಗೂ ಆಶ್ಚರ್ಯ, ಈ ಮಗು ಏನು ಹುಟ್ಟಿದ ಕೂಡಲೇ ಹಾರ್ತಾ ಇದೆಯಲ್ಲ ಅಂತ. ಹಾರ್ಲಿಕ್ಸ್ ಏನು ಕುಡಿದಿರಲಿಲ್ಲ, ಹಾರಿದು ಮಾತ್ರ ಹೌದು. ನಾಪ್ಯೇವಂ ವೇಗವಾನ್ ವಾಯು ಗರುಡೋ ನಮನಸ್ತಥಾ ಯಥಾಯಂ ವಾಯುಪುತ್ರಸ್ತು ಕ್ರಮತೆ ಅಂಬರಮುತ್ತಮಂ. ನಾಪ್ಯೇವಂ ವೇಗವಾನ್ ವಾಯು, ವಾಯುದೇವ ಹೀಗೆ ವೇಗವಾಗಿ ಹಾರುವುದಿಲ್ಲ. ನಾಪಿ ಗರುಡ, ಗರುಡನೂ ಹಾರುವುದಿಲ್ಲ. ಕಡೆಗೆ ಅತ್ಯಂತ ವೇಗವಾದದ್ದು ಮನಸ್ಸು, ಮನಸ್ಸು ಕೂಡ ಇಷ್ಟು ವೇಗವಾಗಿ ಹಾರಲ್ಲ, ಅಷ್ಟು ವೇಗವಾಗಿ ಹಾರಿದ್ದಾನೆ. ಯದಿ ತಾವಚ್ಚರಿ ಶಿಶೋರಸ್ಯ ಈದೃಶೋ ಗತಿ ವಿಕ್ರಮಃ ಯೌವನಂ ಬಲಮಾಸ್ಥಾಯ ಕಥಂ ವೇಗೋ ಭವಿಷ್ಯತಿ. ಅಲ್ಲ, ಈ ಮಗುವಾಗಿದ್ದಾಗಲೇ ಈ ರೀತಿ ಹಾರ್ತಾನೆ ಅಂತ ಹೇಳಿದ್ರೆ, ಇನ್ನು ಯೌವನ ಬಂದಾಗ ಈ ಮಗು ಹೇಗೆ ಹಾರಬಲ್ಲದು ಅಂತ ಅವರೆಲ್ಲರಿಗೂ ಅಚ್ಚರಿಯಾಯಿತು. ಮೇರು ಪರ್ವತ ಅಲ್ಲಿಂದ ಹಾರಿದ್ದು, ಅಲ್ಲಿ ಹುಟ್ಟಿದ ಕೂಡಲೇ ಅಲ್ಲಿಂದಲೇ ಹಾರಿದ್ದು. ತಮನು ಪ್ಲವತೆ ವಾಯು ಪ್ಲವಂತಂ ಪುತ್ರಮಾತ್ಮನಃ ಸೂರ್ಯದಾಹ ಭಯಾದ್ರಕ್ಷನ್ ತುಷಾರಚಯ ಶೀತಲಃ. ಆಗ ಮುಖ್ಯಪ್ರಾಣನೂ ಕೂಡ ಆ ಮಗುವನ್ನ ಹಿಂಬಾಲಿಸಿಕೊಂಡು ಹೋದ. ಹೇಗೆ? ತುಷಾರಚಯ ಶೀತಲಃ, ತಂಗಾಳಿಯಾಗಿ ಮಗುವನ್ನ ಕವರ್ ಮಾಡಿಕೊಂಡು ಹಾರಿದ. ಯಾಕೆಂದ್ರೆ ಸೂರ್ಯನ ಹತ್ತಿರ ಹೋದಾಗ ಮಗು ಸುಡಬಾರದು ಅಂತ. ಬಹುಯೋಜನತಾಹಸ್ರಂ ಕ್ರಾಮನ್ನೇವ ಗತೋಂಬರಂ ಪಿತೃಬಲಾಚ್ಚ ಬಾಲ್ಯಾಚ್ಚ ಭಾಸ್ಕರಾಭ್ಯಾಸಮಾಗತಃ. ಹೀಗೆ ಹಾರ್ತಾ 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 ಸೂರ್ಯನ ಹತ್ತಿರ ಬಂದ. ಶಿಶುರೇಶ ತ್ವದೋಚಜ್ಞ ಇತಿ ಮತ್ವಾ ದಿವಾಕರಃ ಕಾರ್ಯಂ ಚಾಸ್ಮಿನ್ ಸಮಾಯತ್ತಂ ಇತ್ಯೇವಂ ನ ದದಾಹತಃ. ಸೂರ್ಯನಿಗೆ ಗೊತ್ತಿತ್ತು, ಶಿಶುರೇಶತು ಅದೋಷಜ್ಞ, ಈ ಶಿಶು ಏನಿದೆ ಇದು ದುಷ್ಟ ಅಲ್ಲ ಅಂತ ಹೇಳಿ ಆ ಹತ್ತಿರ ಬಂದ ಮಗುವಿನ ಮೇಲೆ ತನ್ನ ಪರಾಕ್ರಮ ತೋರಿಸಲಿಲ್ಲ. ಅಂದ್ರೆ ಸೂರ್ಯ ಸುಡಲಿಲ್ಲ. ಯಮೇವ ದಿವಸಂ ಹೇಚಃ ಗ್ರಹೀತುಂ ಭಾಸ್ಕರಂ ಪ್ಲುತಃ ತಮೇವ ದಿವಸಂ ರಾಹು ಜಿಘೃಕ್ಷತಿ ದಿವಾಕರಂ. ಆದರೆ ಅವತ್ತು ಅಮಾವಾಸ್ಯೆ. ಯಾವ ದಿವಸ ಹನುಮಂತ ಮಗುವಾಗಿದ್ದಾಗ, ಇನ್ನು ಹನುಮಂತ ಅಂತಲ್ಲ, ಮಗು ಅಷ್ಟೇ, ಯಾವ ದಿವಸ ಆ ಮಗು ಸೂರ್ಯನನ್ನ ಹಿಡಿಬೇಕು ಅಂತ ಬಯಸ್ತೋ ಅವತ್ತು ಗ್ರಹಣ ಇತ್ತು. ಹುಟ್ಟಿದ ದಿವಸವೇ ಹೇಳಿದ್ರಲ್ಲ ಇಲ್ಲಿ. ಪೌರ್ಣಮಿಗೆ ಮಾಡ್ತೀವಿ ನಾವು. ಎಲ್ಲಿ? ಚೈತ್ರ ಪೌರ್ಣಮಿ, ಹನುಮ ಜಯಂತಿ. ಅಲ್ಲ, ಹಾಗಾದ್ರೆ ನಾವು ಗ್ರಹಣವನ್ನ ಪೌರ್ಣಿಮೆಗೆ ತಗೊಂಡೋಗ್ಬೇಕು ಅಷ್ಟೇ. ಅಲ್ಲ ಅಲ್ಲ, ಅಷ್ಟೇ, ಬೇರೆ ದಾರಿ ಇಲ್ಲ. ಮತ್ತೆ ಅದು ಹನುಮತ್ ಜಯಂತಿ ನಮಗೆ ಖಾತ್ರಿ ಇಲ್ಲ. ಯಾಕೆಂದ್ರೆ ಈ ಪುರಾಣಗಳಲ್ಲಿ ಈ ಕೃಷ್ಣ ಜಯಂತಿ ಒಂದು ಅಧಿಕೃತವಾಗಿ ಹೇಳಿರೋದು ಬಿಟ್ರೆ ಉಳಿದದ್ದೆಲ್ಲ ಮತ್ಸ್ಯ ಜಯಂತಿ, ಕೂರ್ಮ ಜಯಂತಿ ಅವೆಲ್ಲ ನೀವು ಅದನ್ನ ನೆನಪಿಸಿಕೊಳ್ಳಿ ಅಂತಷ್ಟೇ. ದಧಿವಾಮನ ಜಯಂತಿ ಅವೆಲ್ಲ ಅದನ್ನ ನೆನಪಿಸಿಕೊಳ್ಳಿ. ಅದರಲ್ಲಿ ವಿಶೇಷ ಆರಾಧನೆ, ಉಪಾಸನೆ ಅವುಗಳೆಲ್ಲ ಇಲ್ಲ. ಕೃಷ್ಣಾವತಾರ ಕಾಲದ್ದು ನಮ್ಮ ಅದಕ್ಕೆ ಹತ್ತಿರವಾದದ್ದು ಅಂತ ಹೇಳೋದು. ಇನ್ನು ಪ್ರಾಸಂಗಿಕವಾಗಿ ಒಂದು ಸಂಗತಿ ಹೇಳ್ತೇನೆ. ಇವುಗಳೆಲ್ಲ ಎಂತೆಂಥದೋ ಮಾತಾಡ್ತಾ ಇರ್ತವೆ. ಸೌರಮಾನ ಬೇರೆ, ಚಾಂದ್ರಮಾನ ಬೇರೆ ಅಂತ. ಎರಡೂ ಆಚರಣೆಯಲ್ಲಿದೆ. ಈಗ ಧನುರ್ಮಾಸ ಚಾಂದ್ರಮಾನದ ಪ್ರಕಾರ ಆಚರಣೆ ಮಾಡ್ಲಿಕ್ಕಾಗತ್ತಾ? ಸೌರಮಾನದ ಪ್ರಕಾರ ತಾನೇ ಆಚರಣೆ ಮಾಡೋದು. ಇನ್ನು ಸೌರಮಾನದವರು ಕೂಡ ಆಚರಣೆ ಮಾಡಬೇಕಾದ್ರೆ ಕೆಲವೊಂದನ್ನ, ಇವಾಗ ಚೈತ್ರ ಶುದ್ಧ ನವಮಿ ಚಾಂದ್ರಮಾನ ಪ್ರಕಾರವೇ ಆಚರಣೆ ಮಾಡಬೇಕು. ಅವಾಗ ಸೌರಮಾನ ಎಲ್ಲಿಟ್ಕೊಂಡಿದ್ದಾರೆ? ಇನ್ನು ಸೌರಮಾನದವರು, ಇದು ಚಾಂದ್ರಮಾನದವರು ಕೂಡ
ಯುಗಾದಿಗೆ ಸೌರಮಾನವನ್ನೇ ಆಶ್ರಯಿಸಬೇಕು, ಇಲ್ಲಾಂದ್ರೆ ಮಕರ ಸಂಕ್ರಮಣ ಎಂಥದ್ದು. ಸಂಕ್ರಾಂತಿ. ಅದರಿಂದಾಗಿ ಯಾವ ಆಚರಣೆಯನ್ನ ಸೌರಮಾನದಿಂದ ಮಾಡಬೇಕೋ ಅದನ್ನ ಸೌರಮಾನದಿಂದ ಮಾಡಬೇಕು. ಯಾವ ಆಚರಣೆಯನ್ನ ಚಾಂದ್ರಮಾನದಿಂದ ಮಾಡಬೇಕೋ ಆ ಆಚರಣೆಯನ್ನ ಚಾಂದ್ರಮಾನದ ಮೂಲಕ ಮಾಡಬೇಕು. ಇವುಗಳಿಗೆ ಕಾಮನ್ ಸೆನ್ಸೇ ಇಲ್ಲ. ಚಾಂದ್ರಮಾನ ಬೇರೆ, ಸೌರಮಾನ ಬೇರೆ ಅಂತ. ಇಬ್ರೂ ಎರಡನ್ನೂ ಮಾಡ್ತಾ ಇದ್ದೇವೆ. ಇದು ವಾಸ್ತವವಾಗಿರುವ ವಿಚಾರ. ಇದು ವಿಷ್ಣು ತೀರ್ಥರು ಹೇಳಿದಾರೆ ತಾನೆ, ಸಿಂಹ ಮಾಸದ ಅಷ್ಟಮಿಯನ್ನ ಮಾಡಬೇಕು ಅಂತ. ಅವ್ರು ಹೇಳಿದ್ಮೇಲೆ ಏನು ಇಲ್ಲ, ಮಧ್ವಾಚಾರ್ಯರ ತಮ್ಮ ಘಟ್ಟದ ಮೇಲಿನ ಮಾಧ್ವರಿಗಲ್ಲ. ಏನಿದು? ಮಧ್ವಾಚಾರ್ಯರೇ ಎಲ್ಲರಿಗೂ ಅಂದಮೇಲೆ ಘಟ್ಟದ ಮೇಲೆ ಘಟ್ಟದ ಕೆಳಗಡೆ ಅಂತ ಉಂಟಾ? ಮಹಾತ್ಮರಿಗೆ ಆ ತರಹದ ಪ್ರಾದೇಶಿಕವಾದ ಆಗ್ರಹಗಳೆಲ್ಲ ಇರುತ್ತಾ? ಗುಣ ಎಲ್ಲಿರುತ್ತೋ ಅದನ್ನ ಮೆಚ್ಚುತ್ತಾರಲ್ವ ಮಹಾತ್ಮರು. ಯಾವತ್ತು ಗುಣ ಎಲ್ಲಿರುತ್ತೋ ಅದನ್ನ ಮೆಚ್ಚುತ್ತಾರೆ. ನಿನ್ನೆ ಎಂತದು ಮಾರ್ಯಾರೆ? ಅದು ಸಪ್ತಮಿಯ ಅದೇ ಬೆಳಗ್ಗೆ ರೋಹಿಣಿ ಸಹಿತಾಯ ಚಂದ್ರಮ ಸಹಿತ ಮರ್ಗಂ. ರೋಹಿಣಿ ಇರೋದು ಇವತ್ತು. ನಿನ್ನೆ ಅವರು ಅರ್ಗೆ ಕೊಟ್ಟಿದ್ದಾರೆ. ಏನು ಅಡ್ವಾನ್ಸಾ? ನಾವು ಸೀಟ್ ಬುಕ್ಕಿಂಗ್ ಮಾಡೋ ಹಾಗೆ. ಏನು ತಲೆನಲ್ಲಿ ಏನಾದ್ರೂ ಇಟ್ಕೊಂಡಿದಾರಾ ಇಲ್ವಾ ದೇವರಿಗೆ ಗೊತ್ತು. ಅದರಿಂದ ಇರೋದು ಇಲ್ಲಿ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿರೋದು. ಪುರಾಣ ಬಿಡಿ, ಯಾಕೆಂದ್ರೆ ಅದು ಹೀಗೂ ಹೇಳುತ್ತೆ ಹಾಗೂ ಹೇಳುತ್ತೆ. ಅದರಲ್ಲಿರುವ ಸರಿಯಾದ ಸಂಗತಿಯನ್ನು ಹೇಳಿದ ಆಚಾರ್ಯರು. ನಮ್ಗೆ ಆಚಾರ್ಯರ ಮೇಲೆ ಗೌರವವೇ ಇಲ್ಲ, ಬೇಡ. ನಾವು ಮಾಧ್ವರಲ್ಲ, ಮಧ್ವಾಚಾರ್ಯ ಮೇಲೆ ಗೌರವ ಇಲ್ಲ. ನಂತರದವ್ರು ಯಾರ್ಯಾರಿಗೋ ಗೌರವ ಕೊಡೋದು ನಾವು. ಇರ್ಲಿ, ಅದನ್ನು ಬಿಡೋಣ. ಕೃಷ್ಣನ ಜಯಂತಿಯನ್ನ ಮಾತ್ರ ಸ್ಪಷ್ಟವಾಗಿ ಹೇಳಿದ್ದು, ಬೇರೆ ಯಾವುದನ್ನೂ ಹೇಳಲಿಲ್ಲ. ಯಾಕೆಂದ್ರೆ ನಮಗದು ಬೇಕಾಗಿಲ್ಲ. ಉಪಾಸನೆಗೆ ಉಪಾಸನೆ ಅಂತ ಮಾಡೋದೇನಿದೆ ಅದು ಹನುಮಂತನ ಉಪಾಸನೆ ಮಾಡುತ್ತೇವೆ ಅಷ್ಟೇ. ಆದರೆ ಜಯಂತಿ ವಿಶೇಷ ಜನ್ಮದಿನಾಚರಣೆ ಎಲ್ಲ ಇಲ್ಲ, ಅದು ಕೃಷ್ಣನಿಗೆ ಮಾತ್ರ. ಅದರಿಂದಾಗಿ ಪುರಾಣಗಳಲ್ಲಿ ಹೇಳುವ ಬೇರೆ ಎಲ್ಲವೂ ಕೂಡ ಅದರ ನೆನಪಿಗಾಗಿ ಅಷ್ಟೇ, ಆಗಲೇ ಹುಟ್ಟಿದ್ದಾರೆ ಅಂತ ಅಲ್ಲ. ಒಂದು ವಾಮನ ಜಯಂತಿ ಶ್ರವಣಾಯಾಮ್ ಶ್ರವಣ ದ್ವಾದಶ್ಯಾಮ್ ಅನ್ನುವಲ್ಲಿ, ಅದು ಬಿಟ್ರೆ ಉಳಿದದ್ದು ಯಾವುದು ಕೂರ್ಮ ಜಯಂತಿ, ಮತ್ಸ್ಯ ಜಯಂತಿ, ವರಾಹ ಜಯಂತಿ, ಇದು ಯಾವುದೂ ಕೂಡ ಖಾತ್ರಿ ಇಲ್ಲ. ಅಲ್ಲಿ ವ್ರತಗಳಿಲ್ಲ. ಕಲ್ಕಿ ಜಯಂತಿ ಇದೆ, ಬುದ್ಧ ಎಲ್ಲನೂ ಇದೆ. ನೀವು ಪುರಾಣಗಳಲ್ಲಿ ನೋಡಿದ್ರೆ 1000 ಇದೆ. ಆದರೆ ಅದನ್ನೆಲ್ಲ ನೀವು ಆ ಮಟ್ಟಕ್ಕೆ ಮಾತ್ರ ಸ್ವೀಕಾರ ಮಾಡಬೇಕು. ಅದರಿಂದಾಗಿ ಇಲ್ಲಿ ಏನಿದೆ, ಯಮೇವ ದಿವಸಂ ಹೇಚ ಗ್ರಹೀತುಂ ಭಾಸ್ಕರಂ ಪ್ಲುತಃ ತಮೇವ ದಿವಸಂ ರಾಹು ಜಿಘೃಕ್ಷತಿ ದಿವಾಕರಂ. ಅದು ಹನುಮತ್ ಜಯಂತಿ, ಹನುಮದ್ ವ್ರತ, ಅದೆರಡು ಬೇರೆ ಗೊಂದಲ ಇದೆ. ಆಮೇಲೆ ಇನ್ನು ಎಲ್ಲಕ್ಕಿಂತ ಮಿಗಿಲಾಗಿ ಆ ವಿಜಯದಶಮಿ ದಿವಸ ಸೀತೆಯನ್ನ ನೋಡಿದ ಅಂತ. ಏನ್ರಿ ಅದು? ಯಾಕೆ ಮಹಾಭಾರತ ಇದು ರಾಮಾಯಣ ಓದಲ್ಲರಿ ಇವರು? ಚಳಿಗಾಲ ಪೂರ್ತಿ ಕಳೆದ ಮೇಲೆ ಅವನು ಹೋದ ಅಂತ ಇದ್ರೆ ಮಳೆಗಾಲದಲ್ಲಿ ಹೆಂಗ್ ನೋಡ್ಬಿಡ್ತಾನ ಅವನು? ಏನೇನೋ ಕಥೆಗಳು ಇರು. ಅದು ಅದೇ ಹೇಳಿದ್ನಲ್ಲ, ಮೂಲ ಓದೋದಿಲ್ಲ. ಮೂಲ ಇದು ಈ ಮೂಲ ಹಿಡ್ಕೊಳ್ಳೋದು ಬಿಟ್ಟು ಯಾವ್ದ್ಯಾವುದೋ ವಿಗ್ರಹಗಳು ಆಡ್ತಾರೆ. ನಗಬೇಕು, ಅಳಬೇಕು, ಗೊತ್ತಿಲ್ಲ. ಅನೇನ ಚ ಪರಾಮೃಷ್ಟೋ ರಾಹು ಸೂರ್ಯ ರಥೋಪರಿ ಅಪಕ್ರಾಂತಸ್ತತಸ್ತ್ರಸ್ತೋ ರಾಹುಶ್ಚಂದ್ರಾರ್ಕಮರ್ದನ. ರಾಹುಗೆ ಗಾಬರಿ ಆಯ್ತು. ಅಲ್ಲ, ನಾನು ಸೂರ್ಯನನ್ನ ಹಿಡ್ಕೊಳ್ಬೇಕು ಅಂತ ಬರ್ತಾ ಇದ್ರೆ ಇವನ್ ಯಾರೋ ಬರ್ತಾ ಇದ್ದಾನೆ ಹೊಸಬ, ನನ್ನ ಸ್ಥಾನಕ್ಕೆ ಇವನ್ ಅಪಾಯಿಂಟ್ಮೆಂಟ್ ಆಯ್ತಾ ಅಥವಾ ನನ್ನನ್ನು ಇವನ್ ಮೀರ್ತಾ ಇದ್ದಾನ? ಗಾಬರಿ ಆಯ್ತು. ಬುಭುಕ್ಷಾಪನಯಂ ದತ್ವಾ ಚಂದ್ರಾರ್ಕೌ ಮಮ ವಾತವಾ ಅಬ್ರವೀದ್ಭೃಕುಚಂ ಕೃತ್ವಾ ದೇವಂ ದೇವಗುಣೈರ್ವೃತಂ. ಸೀದಾ ಇಂದ್ರನ ಮನೆಗೆ ಹೋದ. ಇಂದ್ರಸ್ಯ ಭವನಂ ಗತ್ವಾ ತರೋಚ ಸಿಂಹಿಕಾ ಸುತಃ. ಆ ಸಿಂಹಿಕೆಯ ಮಗ ವೇಗವಾಗಿ ಸಾಗಿ ಅಬ್ರವೀದ್ಭೃಕುಟಿಂ ಕೃತ್ವಾ, ಹುಬ್ಬು ಸುರುಗಿಸಿ ಹೇಳಿದ, ಅಲ್ಲ, ನಾನು ಮಾಡಬೇಕಾಗಿರುವ ಕೆಲಸವನ್ನು ಅವನು ಯಾಕೆ ಮಾಡ್ತಾ ಇದ್ದಾನೆ? ಏನಾಗ್ತಾ ಇದೆ ಇದು ಜಗತ್ತಿನಲ್ಲಿ ಅಂತಂದ. ಅದ್ಯಾಹಂ ಪರ್ವಕಾಲೇತು ಜಿಘೃಕ್ಷು ಸೂರ್ಯಮಾಗತಃ ಅಥಾನ್ಯೋ ರಾಹುರಾತಾದ್ಯ ಜಗ್ರಾಹ ಸಹಸಾರವಿಂ. ಇನ್ನೊಬ್ಬ ಬಂದಿದ್ದಾನೆ ನನ್ನ ಬದಲು. ರಾಹುವಿನ ಮಾತನ್ನ ಕೇಳಿ ಇಂದ್ರನಿಗೆ
ಗಾಬರಿ ಆಯಿತು. ಸೀದಾ ಆಸನವನ್ನು ಬಿಟ್ಟೆದ್ದ. ತತ ಕೈಲಾಸ ಕೂಟಾಭಂ ಚತುರ್ದಂತಂ ಮದಸ್ರವಂ, ದೊಡ್ಡ ಬೆಟ್ಟದಂತೆ ಇರುವ ಮದವನ್ನು ಸುರಿಸುವ ಐರಾವತವನ್ನು ಏರಿ ಇಂದ್ರ ಕರೀಂದ್ರ ಮಾರುಷ್ಯ ರಾಹುಂ ಕೃತ್ವಾ ಪುರಸ್ಸರಂ, ತೋರಿಸು ಅವನು ಎಲ್ಲಿದ್ದಾನೆ ಎಂದ. ಪ್ರಾಯಾದ್ಯತ್ರಾಭವತ್ ಸೂರ್ಯ ಸಹಾನೇನ ಹನುಮತ, ಅಲ್ಲಿ ಹನುಮಂತ ಬರ್ತಾ ಇದ್ದಾನೆ. ಪುಟ್ಟ ಮಗು, ಇನ್ನು ಹನುಮಂತ ಅಂತ ಇಲ್ಲ ಹೆಸರು, ಆ ಮಗು ಬರ್ತಾ ಇದೆ. ಅವನೇನು ಮಾಡಿದ, ರಾಹುವನ್ನ ಬಿಟ್ಟು ಅಥಾತಿರಭಸೇನಾಗಾತ್ ರಾಹುರುತ್ಸೃಜ್ಯ ವಾಸವಂ ಅನೇನ ಚ ಸವೈದೃಷ್ಟ ಪ್ರಧಾವನ್ ಶೈಲಕೂಟವತ್, ರಾಹುವನ್ನು ನೋಡಿದ. ಸೂರ್ಯನಿಗಿಂತ ತಿನ್ಬೇಕಾದ ಪ್ರಾಣಿ ಇದಿದೆ ಅಂತ ಅನ್ನಿಸ್ತು. ಸೂರ್ಯನನ್ನ ಬಿಟ್ಟ ರಾಹುವಿನ ಕಡೆ ಬಂದ. ಅದಕ್ಕೆ ಪಂಡಿತಾಚಾರ್ಯರು ಹೇಳ್ತಾರೆ, ನಿಸರ್ಗತೋ ದುಷ್ಟ ಜನಾಸಹೋಸೌ ಅಂತ. ಅವನಿಗೆ ಆ ಮಗು ಇನ್ನೂ ಬಂದಿದೆ ಅಷ್ಟೇ, ಸಹಜವಾಗಿಯೇ ದುಷ್ಟ ಜನರನ್ನು ಕಂಡ್ರೆ ಆಗಲ್ಲ. ಅದಕ್ಕೆ ಅವನನ್ನ ಬಿಟ್ಟು, ಸೂರ್ಯನನ್ನ ಬಿಟ್ಟು ರಾಹುವಿನ ಕಡೆಗೆ ನುಂಗಲಿಕ್ಕೆ ಹೊಟ್ಟೋದ. ರಾಹುವಿಗೆ ಗ್ರಹಣ ಹೇಗೆ? ರಾಹುವಿನಿಂದ ಗ್ರಹಣ ಅಲ್ಲ, ರಾಹುವಿಗೆ ಗ್ರಹಣ. ಉತ್ಸೃಜ್ಯಾರ್ಕಮಿಮಂ ರಾಮ ಪ್ರಧಾವಂತಂ ಪ್ಲವಂಗಮಂ ಅವೇಕ್ಷೈವಂ ಪರಾವೃತ್ತೋ ಮುಖಶೇಷ ಪರಾಂಗುಖ. ಇನ್ನೂ ಗಾಬರಿ ಆಯಿತು. ಇಂದ್ರಮಾಶಂ ಸಮಾನಸ್ತು ತ್ರಾತಾರಂ ಸಿಂಹಿಕಾಸುತಃ, ಇಂದ್ರನ ಕಡೆ ತಿರುಗಿದ. ಏನಾಗ್ತಾ ಇದೆ ಇದು? ನನ್ನನ್ನೇ ರಕ್ಷಣೆ ಮಾಡ್ಕೊಳ್ಬೇಕು ಅಂತ. ಇಂದ್ರ ಇಂದ್ರೇತಿ ಸಂತ್ರಾತಾನ್ ಮೋಹನ್ ಮುಹುರಭಾಚತ. ಆ ಗಾಬರಿಯಲ್ಲಿ ಏನು ಹೇಳಲಿಕ್ಕೂ ಗೊತ್ತಾಗ್ತಾರ, ಇಂದ್ರ ಇಂದ್ರ ಅನ್ನಂತವನು. ಆ ಥರ ಗಾಬರಿ ಆಗೋಯ್ತು. ರಾಹೋರ್ ವಿಕ್ರೋಚಮಾನಸ್ಯ ಪ್ರಾಗೇವಾ ಲಕ್ಷಿತಂ ಸ್ವರಂ. ರಾಹು ಈ ಧ್ವನಿ ಕೇಳಿದಾಗ ನೋಡಿದ. ಮಾ ಭೈಷೀರಹಮೇನಂ ನಿಸೂದಯೇ. ನಮ್ಮ ದಿಲೀಪ್ ರತ್ನಾಕರ್ ಅವರು ಪ್ರಶ್ನೆ, ಹಾರುವಾಗ ಇಷ್ಟೆಲ್ಲ ಆಗುವುದಕ್ಕೆ ಸಮಯವಿತ್ತ ಅಂತ. ನೋಡಿ, ಕಥೆ ಹೇಳುವಾಗ ಎಲ್ಲವನ್ನ ಡಿಸ್ಕ್ರಿಪ್ಟಿವ್ ಆಗಿ ಹೇಳ್ತೇವೆ. ಅದು ಘಟನೆಯಾಗುವಾಗ ಅದು 5 ನಿಮಿಷದ ಕೆಲಸ. ಈಗ ಒಂದು ಸ್ಕ್ರಿಪ್ಟಿನ ಬಗ್ಗೆನೇ ನೀವು ಮಾತನಾಡೋದಾದ್ರೆ, ಒಂದು ಕಥೆಯನ್ನು ನೀವು ಫಿಲ್ಮ್ ಆಗಿ ಪರಿವರ್ತನೆ ಮಾಡಬೇಕಾದ್ರೆ ಅಲ್ಲಿ ಇದಿತ್ತು ಇಲ್ಲಿದಿತ್ತು ಅಂತೆಲ್ಲ ಬರಿತೀವಿ. ಅದೇ ನೀವು ನಾಟಕಕ್ಕೆ ಮಾಡಬೇಕಾದ್ರೆ ಮುಗ್ದೇ ಹೋಗುತ್ತೆ. ದಟ್ಟವಾದ ಕತ್ತಲು, ಮಳೆ ಸುರಿತಾ ಇತ್ತು, ಆಗ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದ ಅಂತಿಷ್ಟುದ್ದ ಬರಿಬಹುದು. ಅದು ಒಂದೇ ಒಂದು ಕ್ಷಣ ಅಷ್ಟೇ. ಅದೆಲ್ಲ ರೂಪಕದಲ್ಲಿ ತೋರ್ಬಿಟ್ಟಿರತ್ತೆ, ಪದಾರ್ಥದ ಸ್ವರೂಪ ಅದು. ಇವನು ಬಂದ್ಬಿಡ್ತಾನೆ. ಹಾಗೆ ನಾವು ಇಲ್ಲಿ ಡಿಸ್ಕ್ರಿಪ್ಟಿವ್ ಆಗಿ ಹೇಳಬಹುದು, ಆದ್ರೆ ಆ ವೇಗ, ಘಟನೆ ನಡೆಯುವಾಗ ಒಂದೇ ಕ್ಷಣ. ನಾವು ಹೇಳ್ಬೇಕಾದ್ರೆ ತಡ ಆಗತ್ತೆ, ಆದ್ರೆ ಅದಾಗುವಾಗ ಒಂದು ಕ್ಷಣದ ಕೆಲಸ, ಅದು 1 ನಿಮಿಷದ ಒಂದು ಸಂಗತಿ. ಅದರಿಂದಾಗಿ ಇಷ್ಟೆಲ್ಲ ಆಗಿದ್ದ ಘಟನೆ ನಾವು ಇಲ್ಲಿ ನಿಧಾನವಾಗಿ ಕೂತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಇವನು ಹಾಗಿದ್ದ, ಕೆಂಪು ಬಣ್ಣ ಹೀಗಿತ್ತು, ಅವನು ಕಪ್ಪು ಬಣ್ಣದಲ್ಲಿದ್ದ, ಅವನು ಹೋದ. ಇದು ಎಷ್ಟು ನಿಮಿಷ ಆಗತ್ತೆ ಅಂತಂದ್ರೆ, ಕರೆಕ್ಟ್ ಆಗಿ ಹೇಳಿದ್ರೆ 3 ನಿಮಿಷ ಆಗತ್ತೆ. ಆ ಘಟನೆ ನಡೆಯುವಾಗ 3 ನಿಮಿಷ ಅಲ್ಲಿ ಆಗತ್ತಷ್ಟು. ಇದೇ ಹೇಳುವಾಗ ನಾವು ಇಷ್ಟು ಹೇಳ್ತೇವೆ. ಅದರಿಂದ ರಾಹು ನೋಡಿದ. ಐರಾವತಂ ತಥೋ ದೃಷ್ಟ್ವಾ ಮಹತ್ತದಿದಮಿತ್ಯಪಿ ಫಲತಂ ವಸಸ್ತಿರಾಜಾನಂ ಅಭಿದುದ್ರಾವ ಮಾರುತಿ. ಆಮೇಲೆ ಐರಾವತದ ಕಡೆ ನುಗ್ಗಿದ. ತಥಾಸ್ಯ ಧಾವತೋ ರೂಪಂ ಐರಾವತ ಜಿಹೃಕ್ಷಯ ಮುಹೂರ್ತಮಭವದ್ಘೋರಂ ಇಂದ್ರಾದ್ಯುಪರಿಭಾಸ್ವರಂ. ಆಗ ಇಂದ್ರನಿಗೆ ಏನು ಅಂತ ಗೊತ್ತಾಗ್ಲಿಲ್ಲ. ಎಂತಹ ಮಹಾತ್ಮರಿಗೂ ಕೂಡ ತಮಗಿಂತ ಮಹಾತ್ಮರು ಗೊತ್ತಾಗೋದಿಲ್ಲ. ಏವಮಾಧಾವಮಾನಂತು ನಾತಿ ಕ್ರುದ್ಧಶ್ಚೀಪತಿ ಹಸ್ತಾಂತಾತ್ ಅತಿಮುಕ್ತೇನ ಕುಲಿಶೇನಾಭ್ಯತಾಡಯತ್. ಅವನೇನು ಮಾಡಿದ, ಈ ಸಿಟ್ಟೇನು ಬರಲಿಲ್ಲ ಇಂದ್ರನಿಗೆ. ಅವನು
ಒಂದು ಸ್ವಲ್ಪ ಸಂಭ್ರಾಂತನಾದ ಅಂತ ಬೇಕಾದ್ರೆ ಇಟ್ಕೊಳ್ಬಹುದು. ಮೆಲ್ಲಗೆ ಹೊಡೆದ್ನಂತೆ. ತಥೋ ಗಿರೌ ಪಪಾತೇಶ ಇಂದ್ರ ವಜ್ರಾಭಿತಾಡಿತ. ಆ ಮಗು ಮೇಲ್ಗಡೆಯಿಂದ ಪರ್ವತದ ಮೇಲೆ ಬಿದ್ದೋಯ್ತು. ಹನುಮದವತಾರದಲ್ಲಿಯೂ ಹುಟ್ಟಿದ ಕೂಡಲೇ ಪರ್ವತದ ಮೇಲೆ ಬಿತ್ತು. ಭೀಮಾವತಾರದಲ್ಲಿಯೂ ಆ ಮಗು ಪರ್ವತದ ಮೇಲೆ ಬಿತ್ತು. ಮಧ್ವಾವತಾರದಲ್ಲಿ ಪರ್ವತ ಇರುವ ಜಾಗದಲ್ಲಿ ಹುಟ್ಟಿತೇ ವಿನಃ ದೇವರ ದಯದಿಂದ ಪಾದಕದ ಬಂಡೆ ಸೀಳಲಿಲ್ಲ. ಅದೇನಾರು ಆಗ್ಬಿಟ್ಟಿದ್ದಿದ್ರೆ ಗಣಿಗಾರಿಕೆ ಅವತ್ತು ಆಗಿತ್ತಲ್ಲ, ರೀ ಅವರೇ ಮಾಡಿದಾರ್ರಿ ನಾವ್ಯಾಕೆ ಹೊಡಿಬಾರದು ಅಂತ ಹೇಳ್ತಾ ಇದ್ರು. ಅದಕ್ಕೆ ಮಧ್ವಾಚಾರ ಗೊತ್ತಿತ್ತು ಕಾಣುತ್ತೆ, 4 ಸೈಟ್ ಇತ್ತು, ಅದಕ್ಕೆ ಅವರು ಬಿದ್ದು ಹೊಡಿಲಿಲ್ಲ. ಪತಮಾನಸ್ಯ ಚೈತಸ್ಯ ವಾಮಾಹನುರಭಜ್ಯತ. ಅದು ಎಡಮುಖವಾಗಿ ಬಿದ್ದಿತು. ಜನ ಅಂದುಕೊಂಡ್ರು ಓ ಎಡಕೆನ್ನೆಗೆ ಪೆಟ್ಟು ಬಿತ್ತು ಅಂತ. ತಸ್ಮಿನ್ಸ್ತು ಪತಿತೆ ಚಾಪಿ ವಜ್ರತಾಡನ ವಿಹ್ವಲೆ ಚುಕ್ರೋಧೇಂದ್ರಾಯ ಪವನಃ ಪ್ರಜಾನಾಂ ಅಹಿತಾಯತಃ. ಆಗ ಅವರ ಅಪ್ಪ ಮುಖ್ಯಪ್ರಾಣನಿಗೆ ಸಿಟ್ಟು ಬಂತು. ಮಗು ಏನಿದೆ, ಆ ಮಗು ಅವತಾರ ಕಾಲದಲ್ಲಿ ಎಷ್ಟೇ ಅಂದ್ರೂ ಒಂದು ಸ್ವಲ್ಪ ಜ್ಞಾನದ ಆವರಣ ಇದ್ದೇ ಇರುತ್ತೆ. ಹನುಮಂತನಿಗೂ ಮುಖ್ಯಪ್ರಾಣನಿಗೂ ಭೀಮಸೇನನಿಗೆ ಸುಸ್ತಾಗ್ಲಿಲ್ವೇ? ಅದರ ಒಂದು ಕ್ಷಣ ಅಷ್ಟೇ. ಹಾಗೆ ನಮಗೆ ಏನು ದೀರ್ಘಕಾಲ ಇರುತ್ತೆ, ಹನುಮಂತನಿಗೆ 1 ಕ್ಷಣ 2 ಕ್ಷಣ, ಅಬ್ಬಬ್ಬ ಅಂತಂದ್ರೆ ಒಂದು 7-8 ನಿಮಿಷ ಅಷ್ಟೇ. ಹನುಮಂತನಿಗಾಗಿದ್ದಷ್ಟೇ. ಅದರಿಂದಾಗಿ ಇಂದ್ರನ ವಜ್ರಾಯುಧಕ್ಕೆ ಆ ಮಗು ಸಿಕ್ಕಿತು. ಪ್ರಚಾರಂ ಸತು ಸಂಗೃಹ್ಯ ಪ್ರಜಾಸ್ವಂತರ್ಗತ ಪ್ರಭು ಗುಹಾಂ ಪ್ರವಿಷ್ಟ ಸ್ವಸುತಂ ಶಿಶುಮಾದಾಯ ಮಾರುತಃ. ಆ ಮುಖ್ಯಪ್ರಾಣ ತನ್ನ ಮಗುವನ್ನ ಇಟ್ಟುಕೊಂಡು ಒಳಗಡೆ ಸರಿದ. ವಿಣ್ಮೂತ್ರಾಚ ಯಮಾವೃತ್ಯ ಪ್ರಜಾನಾಂ ಪರಮಾರ್ಥಿಕೃತ್ ರುರೋಧ ಸರ್ವಭೂತಾನಿ ಯಥಾ ವರ್ಷಾಣಿ ವಾತವಃ. ಎಲ್ಲರ ಮೂತ್ರ, ಮಲ, ಉಸಿರು ಎಲ್ಲ ಬಂದಾಗೋಯ್ತು. ವಾಯು ಪ್ರಕೋಪಾದ್ಭೂತಾನಿ ನಿರುಚ್ಛ್ವಾಸಾನಿ ತರ್ವಚಃ ಸಂಧಿಭಿರ್ಭಿದ್ಯಮಾನೈಶ್ಚ ಕಾಷ್ಟಭೂತಾನಿ ಜಗ್ನಿರೇ. ವಾಯು ಪ್ರಕೋಪ ಉಂಟಾಗಿ ಉಸಿರಾಡ್ಲಿಕ್ಕೆ ಕಷ್ಟ ಆಗೋಯ್ತು. ಸಂಧಿಭಿರ್ಭಿದ್ಯಮಾನೈಶ್ಚ, ಈ ಜಾಯಿಂಟ್ಸ್ ಅಂತ ಇರುತ್ತಲ್ಲ, ಅದರಲ್ಲಿ ಗಾಳಿ ಸರಾಗವಾಗಿ ಸಂಚಾರ ಮಾಡದೆ ಏನು ಮಡಿಸ್ಲಿಕ್ಕಾಗಲಿಲ್ಲ, ಮುದುಡ್ಲಿಕ್ಕಾಗಲಿಲ್ಲ. ವಾಯು ಪ್ರಕೋಪ. ನಿಸ್ವಾಧ್ಯಾಯ ವಷಟ್ಕಾರಂ ನಿಷ್ಕ್ರಿಯಂ ಧರ್ಮವರ್ಜಿತಂ ವಾಯು ಪ್ರಕೋಪ ತ್ರೈಲೋಕ್ಯಂ ನಿರಯಸ್ಥಮಿವಾಭವತ್. ಉಸಿರಿಲ್ಲದಿದ್ದರೆ ಯಜ್ಞ ಎಂತ ಮಾಡೋದು? ಸ್ವಾಧ್ಯಾಯವಿಲ್ಲ, ವಷಟ್ಕಾರವಿಲ್ಲ, ಯಾವ ಕ್ರಿಯೆಯೂ ಇಲ್ಲ. ಧರ್ಮ ಮಾಡ್ಲಿಕ್ಕೆ ಏನಾಗೋದು? ಉಸಿರಾಡ್ಲಿಕ್ಕೆ ಕಷ್ಟ ಆದ್ರೆ ಧರ್ಮ ಎಂತ ಮಾಡೋದು? ತತ ಪ್ರಜಾಸ್ತಗಂಧರ್ವಾಹ ಸದೇವಾಸುರಮಾನುಚಾಹ ಪ್ರಜಾಪತಿಂ ಸಮಾಧಾವನ್ ದುಃಖಿತಾಶ್ಚ ಸುಖೇಚ್ಛಯ. ಆಗ ಗಂಧರ್ವರು, ದೇವತೆಗಳು, ಅಸುರರು, ಮನುಷ್ಯರು, ಮನುಷ್ಯೋತ್ತಮರು ಎಲ್ಲರೂ ಕೂಡ ಬ್ರಹ್ಮದೇವರ ಬಳಿ ಬಂದರು. ಕೈಗಳನ್ನು ಮುಗಿದು ಮಹೋದರ ನಿಭೋದರ, ಎಲ್ಲರ ಹೊಟ್ಟೆ ಉಬ್ಬಿಕೊಂಡು ಬಿಟ್ಟಿತ್ತು. ತ್ವಯಾತು ಭಗವನ್ ಸೃಷ್ಟಾಃ ಪ್ರಜಾನಾಥ ಚತುರ್ವಿಧಾಃ. ಓ ಬ್ರಹ್ಮದೇವರೇ, ನೀವು 4 ತರಹದ ಪ್ರಜೆಗಳನ್ನ ಸೃಷ್ಟಿ ಮಾಡಿದ್ರಿ. ನಮಗೆಲ್ಲರಿಗೂ ಉಸಿರಾಗಿ ನಿಂತವನು ಮುಖ್ಯ ಪ್ರಾಣ. ಆ ಪ್ರಾಣೇಶ್ವರ ಈಗ ಹಿಂದೆ ಸರಿದಿದ್ದಾನೆ. ರುರೋಧ ದುಃಖಂ ಜನಯನ್ ಅಂತಃಪುರ ಇವ ಸ್ತ್ರೀಯ. ಹೆಣ್ಣು ಮಕ್ಕಳು ಅಂತಃಪುರದಲ್ಲಿ ಅಡಗಿಕೊಂಡ ಹಾಗೆ ಅವನು ನಮ್ಮ ಉಸಿರುಗಳಲ್ಲಿ, ನಮ್ಮ ಮೂಗಿನ ಗವಿಗಳಲ್ಲಿ ಅಡಗಿಕೊಂಡಿದ್ದಾನೆ. ಉಸಿರಾಡ್ಲಿಕ್ಕಾಗ್ತಾ ಇಲ್ಲ. ಅದರಿಂದಾಗಿ ನಿನ್ನನ್ನು ಶರಣು ಹೊಂದಿದ್ದೇವೆ. ವಾಯು ಸಂರೋಧಜಂ ದುಃಖಂ ಇದನ್ನೋನುದ ದುಃಖಹನ್ ಏತತ್ ಪ್ರಜಾನಾಂ ಶ್ರುತ್ವಾತು ಪ್ರಜಾನಾಥ ಪ್ರಜಾಪತಿ. ಈ ರೀತಿಯಾಗಿ
ಅವರೆಲ್ಲರ ಅಳಲನ್ನು ಕೇಳಿದ. ಒಂದು ಕಾರಣ ಇದೆ ಅಂತ ಹೇಳಿ, ಯಸ್ಮಿನ್ಶ್ಚ ಕಾರಣೇ ವಾಯು ಚುಕ್ರೋಧತ ರುರೋಧಚ. ಯಾಕೆ ಅಂತ ಹೇಳ್ತೇನೆ ಕೇಳಿ. ಅವನ ಮಗ ಇದ್ದಾನೆ. ಇಂದ್ರ ಹಿಂದು ಮುಂದು ಯೋಚನೆ ಮಾಡದೆ ಅವನ ಮಗನಿಗೆ ಹೊಡೆದಿದ್ದಾನೆ. ರಾಹೋರ್ವಚನಮಾಸ್ಥಾಯ, ಅದು ದುರ್ಜನರ ಮಾತನ್ನ ಕೇಳಿ ಸಜ್ಜನನೊಬ್ಬ ಇನ್ನೊಬ್ಬ ಸಜ್ಜನನ ಮೇಲೆ ಮಾಡಿದ ಪ್ರಹಾರ. ಇಂದ್ರ ಸಜ್ಜನ, ಮುಖ್ಯ ಪ್ರಾಣ ಸಜ್ಜನತಮ ಅಲ್ವೇ? ಯಾರ ಮಾತು ಕೇಳಿದ್ದು? ದುರ್ಜನರ ಮಾತು ಕೇಳಿದ್ದು. ಕೆಟ್ಟವರ ಮಾತನ್ನ ಕೇಳಿ ಒಳ್ಳೆಯವನೊಬ್ಬ ಇನ್ನೊಬ್ಬ ಒಳ್ಳೆಯವನ ಮೇಲೆ ಮಾಡಿದ ದಾಳಿ, ಅದು ಸಿಟ್ಟು ಬಂತು. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯು ಇಲ್ಲದೆ ಹೋದ್ರೆ ಶರೀರ ಕಟ್ಟಿಗೆಯ ತರಹ. ವಾಯು ಪ್ರಾಣ ಸುಖಂ ವಾಯು, ವಾಯು ಸರ್ವಮಿದಂ ಜಗತ್. ಪ್ರಾಣನೇ ಸುಖ, ಉಸಿರಾಡ್ತಾ ಇದ್ರೆ ಸುಖ ಅಲ್ವಾ? ಅಸು ವಿಧೃತಿ ಸುಖ ಸೈಕ ಚಕ್ರಾದನಾನಾಂ ಅಂತಾರೆ ಪಂಡಿತಾಚಾರ್ಯ. ಪ್ರಾಣ ಇರುವ ಒಂದೇ ಸುಖಕ್ಕಾಗಿ ಏಕಚಕ್ರ ನಗರದ ಜನರು ತಡೆದುಕೊಂಡಿದ್ರು. ಅದರ ಜೊತೆಗೆ ಆನಂದದ ಒಂದು ಭೋಜನವನ್ನೇ ಭೀಮಸೇನ ಕೊಟ್ಟ ಅಂತ. ಅದರಿಂದ ಶರೀರ ಇಲ್ಲದೆ ಹೋದರೆ, ಅದು ಗಾಳಿ ಇಲ್ಲದೆ ಹೋದರೆ ಶರೀರ ಕಟ್ಟಿಗೆ. ವಾಯುನಾಥಂ ಪರಿತ್ಯಕ್ತಂ ನ ಸುಖಂ ವಿಂದತೆ ಜಗತ್. ವಾಯು ಇಲ್ಲದಿದ್ದರೆ ಸುಖ ಎಲ್ಲಿಂದ? ಅದ್ಯೈವತೆ ನಿರುಚ್ಛ್ವಾಸಾ ಕಾಷ್ಠಕುಡ್ಯೋಪಮಾ ಸ್ಥಿತಾ. ಅದರಿಂದಾಗಿ ಮಾರುತ ಇರುವಲ್ಲಿಗೆ ಹೋಗೋಣ. ಮಾವಿನಾಥಂ ಗಮಿಷ್ಯಾಮ ಅಪ್ರಸಾದ್ಯಾದಿತೆ ಸ್ತುತಂ. ನಾವೆಲ್ಲರೂ ನಾಶ ಆಗೋದು ಬೇಡ ಅಂತ ಅಲ್ಲ. ಬ್ರಹ್ಮದೇವರು ಹೀಗೆ ಹೇಳ್ತಾರ ಅಂದ್ರೆ ಇಲ್ಲೊಂದು ಉಪನಿಷತ್ತಿನ ರಹಸ್ಯ ಉಂಟು. ಬ್ರಹ್ಮದೇವರು ಮತ್ತೆ ವಾಯುದೇವರು, ಅವರಿಗೆ ಬೇರೆ ಯಾವ ತತ್ವಾಭಿಮಾನಿ ದೇವತೆಗಳು ನಿಯಾಮಕರಲ್ಲ, ಅವರೇ ಸುಪ್ರೀಂ. ಆದರೆ ಅವರಿಬ್ಬರಿಗೆ ದೇವರೊಂದು ಇಂಟರ್ ಡಿಪೆಂಡೆನ್ಸ್ ಕೊಟ್ಟಿದ್ದಾನೆ. ವಾಯುದೇವ ಇಲ್ಲದೆ ಹೋದರೆ ಬ್ರಹ್ಮದೇವರ ಶರೀರ ಕೊಳೆತು ಹೋಗುತ್ತೆ. ಹಾಗೆ ಬ್ರಹ್ಮದೇವರಿಲ್ಲದೆ ಹೋದರೆ ವಾಯುದೇವರ ಶರೀರವೂ ಕೊಳೆತು ಹೋಗುತ್ತೆ. ಹೀಗಾಗಿ ಅವರಿಬ್ಬರೂ ಅಂತರಾವಲಂಬಿಗಳು, ಪರಸ್ಪರ ಅವಲಂಬಿಗಳು. ಅವರಿಗೆ ಯಾವ ತತ್ವಾಭಿಮಾನಿ ದೇವತೆಗಳು ಬೇಡ. ಮನೋಭಿಮಾನಿಯಾದ ಶಿವ ಬೇಡ ಅವರಿಗೆ, ಆಯ್ತಾ? ಕೈಗೆ ಇಂದ್ರ ಬೇಡ, ಮನಸ್ಸಿಗೆ ಇಂದ್ರ ಬೇಡ, ಮೂಗಿನ ಹೊರಳೆಗಳಿಗೆ ಅಶ್ವಿದೇವತೆಗಳು ಬೇಡ. ಅವರು ಯಾವ ದೇವತೆಗಳ ಅಪೇಕ್ಷೆಯೂ ಅವರಿಗಿಲ್ಲ, ಡಿಪೆಂಡೆನ್ಸ್ ಇಲ್ಲ ದೇವತೆಗಳ ಮೇಲೆ. ಆದರೆ ಅವರಿಬ್ಬರಲ್ಲಿ ಒಂದು ಪರಸ್ಪರ ಅವಲಂಬನ, ಇಂಟರ್ ಡಿಪೆಂಡೆನ್ಸ್ ಇದೆ. ಅದು ದೇವರು ಮಾಡಿದ್ದು. ಅನ್ನ ಮತ್ತೆ ಪ್ರಾಣ ಇಬ್ಬರೂ ಕೂಡ ಇಂಟರ್ ಡಿಪೆಂಡೆಂಟ್ ಅಂತ ಉಪನಿಷತ್ತಿನಲ್ಲಿ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳುತ್ತಾರೆ. ಅದರ ಸೂಚನೆ ವಾಲ್ಮೀಕಿ ರಾಮಾಯಣದಲ್ಲಿದೆ. ಮತ್ತೆ ಪಂಡಿತಾಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ. ತತ ಪ್ರಜಾಭಿಸಹಿತ ಪ್ರಜಾಪತಿ. ಆಗ ಪ್ರಜಾಪತಿ ಏನು ಮಾಡಿದ ಅಂದ್ರೆ, ಬ್ರಹ್ಮದೇವರು ಎಲ್ಲಿ ಮುಖ್ಯ ಪ್ರಾಣ ಇದ್ದನೋ ತನ್ನ ಮಗನೊಟ್ಟಿಗೆ ಅಲ್ಲಿಗೆ ಕರ್ಕೊಂಡು ಬಂದ. ತದೋತ್ಸಂಗಗತಂ ಸದಾಗತೇ. ಆ ವಾಯುದೇವ ತನ್ನ ಮಗು ಎರಡನೇ ವಾಯು, ಕಿರಿಯ ವಾಯುವನ್ನ ತೊಡೆಯ ಮೇಲೆ ಹಾಕಿಕೊಂಡು ದೇವರನ್ನ ಚಿಂತನೆ ಮಾಡ್ತಾ ಇದ್ದ. ಚತುರ್ಮುಖೋ ವೀಕ್ಷ ಕೃಪಾ ಮಥಾಕರೋತ್ ಸದೇವ ಗಂಧರ್ವ ಋಷಿಯಕ್ಷರಾಕ್ಷಸೈ. ಚತುರ್ಮುಖ ನೋಡಿದ, ಅವರಲ್ಲಿ ಕೃಪೆಯನ್ನು ತಾಳಿದ ಅನ್ನುವಲ್ಲಿಗೆ 35ನೆಯ ಸರ್ಗ. ತತಃ ಪಿತಾಮಹಂ ದೃಷ್ಟ್ವಾ ವಾಯುಪುತ್ರವಧಾರ್ಥಿತಃ ಶಿಶುಕಂ ತಂ ಸಮಾದಾಯ ಉತ್ತಸ್ಥೌ ಧಾತುರಗ್ರತಃ. ಆಮೇಲೆ ಪಿತಾಮಹಂ ದೃಷ್ಟ್ವಾ, ಬ್ರಹ್ಮನನ್ನ ನೋಡಿ ಮಗುವನ್ನ ತೊಡೆಯಲ್ಲಿ ಮಲಗಿಸಿಕೊಂಡಿದ್ದ ಮುಖ್ಯ ಪ್ರಾಣ ಗೆಳೆಯ ಅನ್ನುವ ಪ್ರೀತಿಯಿಂದ, ಅಣ್ಣ ಅನ್ನುವ ವಾಂಛಲ್ಯದಿಂದ ಎದ್ದು ನಿಂತ. ಹೀಗೆ ಕುಳಿತಿದ್ದ ವಾಯು ಎದ್ದ
ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನ ಮುಗಿಸೋಣ. ಪ್ರಾಯ ಮುಂದಿನ ಶನಿವಾರ ಭಾನುವಾರ ರಾಮಾಯಣದ ಕಥೆ ಆಗೋದಿಲ್ಲ ಕಾಣತ್ತೆ. ನೋಡೋಣ. ನಾವು ವಿಷ್ಣು ಪುರಾಣದ ಅಂತಿಮ ಮಂಗಳವನ್ನ ಘಟಿಕಾಚಲದಲ್ಲಿ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೇವೆ. 6ನೇ ಅಂಶದ 3 ಅಧ್ಯಾಯಗಳಿವೆ. ಅದು ಮುಗಿದರೆ ವಿಷ್ಣು ಪುರಾಣ ಮುಗೀತು. ವಸ್ತುತಃ ಮಂಗಳವನ್ನ ಯಾವುದೇ ಕ್ಷೇತ್ರಕ್ಕೆ ಹೋಗಿ ಆಚರಣೆ ಮಾಡೋದು ನಾನು ಇದುವರೆಗೂ ಇಟ್ಕೊಂಡಿರಲಿಲ್ಲ. ಸರಿ, ಸಜ್ಜನರೆಲ್ಲರ ಒತ್ತಾಯ ಆದ್ದರಿಂದ ನರಸಿಂಹನ ಸನ್ನಿಧಿಯಲ್ಲಿ ಮತ್ತೆ ಅದಮಾರು ಕಿರಿಯ ಶ್ರೀಪಾದರ ಸನ್ನಿಧಿಯಲ್ಲಿ ಆಗಬೇಕು ಅಂತ ಅವರೆಲ್ಲ ಇಚ್ಛೆಪಟ್ಟಿದ್ದರಿಂದ ನನಗೂ ಅವರನ್ನು ನೋಡಬೇಕಿರುವ ಲೋಭ ಇರೋದ್ರಿಂದ ಅಲ್ಲಿಗೆ ಆಯಿತು ಅಂತ ಒಪ್ಪಿಕೊಂಡೆ. ಮಂಗಳ ಅಂದರೆ ಏನು ಭಾರಿ ಏನಿರಲ್ಲ, ಇನ್ನೊಂದು ಗ್ರಂಥದ ಚಿಂತನೆಗೆ ಆರಂಭ ಅಂತ ಅಷ್ಟೇ ಅರ್ಥ. ಇದು ಇರುವಂಥದ್ದು. ಹೀಗಾಗಿ ಮುಂದಿನ ಶನಿವಾರ ಅದು ಮಧ್ಯಾಹ್ನ ಮಾಡಲಿಕ್ಕಾಗತ್ತೋ ಸಂಜೆ ಮಾಡ್ತೇವೋ ಗೊತ್ತಿಲ್ಲ. ಒಂದೊಮ್ಮೆ ಮಧ್ಯಾಹ್ನವೋ ಬೆಳಗ್ಗೆಯೋ ಮಾಡಿದರೆ ಸಂಜೆ ರಾಮಾಯಣ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಇರೋಲ್ಲ. ಹೀಗೆ 35ನೆಯ ಸರ್ಗ ಆಗಿದೆ. ಮುಂದೆ ನೋಡುವ. ಕೃಷ್ಣಾರ್ಪಣಮಸ್ತು. ನಾಳೆ ಎಲ್ಲ ಮಹಾಭಾರತ ಯಥಾ ಪ್ರಕಾರ ಇದೆ.